ಓಕೆ. ಲಾಸ್ಟ್ ವಿಡಿಯೋದಲ್ಲಿ ಕರ್ತನ್ ಬಗ್ಗೆ ಕಲಿಯೋಣ ಅಂತ ನಾನು ಹೇಳಿದ್ದೆ ನಿಮಗೆ. ಹಾಗಿದ್ದಲ್ಲಿ ಕರ್ತ ಅಂದ್ರೆ ಯಾರು? ಕರ್ತ ಏನ್ ಮಾಡ್ತಾ ಇದ್ದಾನೆ? ಕರ್ತನ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡೀಟೇಲ್ಸ್‌ನ ಕಲಿತಾ ಹೋಗೋಣ. ಹೇಳಿದ್ದೆ ನಾನು. ಹೆಡ್ ಆಫ್ ದ ಫ್ಯಾಮಿಲಿನ ನಾವು ಏನಂತ ಕರಿತೀವಿ ಅಂತಂದ್ರೆ ಕರ್ತ ಅಂತ ಕರಿತೀವಿ ಅಂತ ಹೇಳಿ. ಹೆಡ್ ಆಫ್ ದ ಫ್ಯಾಮಿಲಿ. ಆಯ್ತಾ? ಕನ್ನಡದಲ್ಲಿ ಏನಂತಾರೆ ಸರ್ ಅಂತಂದ್ರೆ ಕನ್ನಡದಲ್ಲೂ ಕರ್ತ ಅಂತಾನೆ ಕರೀತಾರೆ. ಎಲ್ರಿಗೂ ಕೇಳಿರ್ತೀರಾ. ಆದ್ರೆ ಸ್ವಲ್ಪ ಲಾಜಿಕಲಿ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್‌ಗಳು ಈ ವರ್ಡನ್ನ ಕೇಳಿರಲ್ಲ. ಬಟ್ ಈ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್‌ಗಳಿಗೆಲ್ಲ ಊರ್ ಕಡೆ ಎಲ್ಲ ಕರ್ತ ಅಂತ ಕೇಳಿರ್ತಾರೆ. ಸಣ್ಣ ಪುಟ್ಟ ತಮಾಷೆ ಮಾಡ್ಬೇಕಾದ್ರೆ ಹೇಳಿರ್ತಾರೆ, "ನೀನ್ ಮನೆ ಕರ್ತಾನ ಕಂಪ್ಲೀಟ್ ಆಗಿ" ಅಂತ. ಸೊ ಹಾಗಿದ್ದಲ್ಲಿ ಇದಿಷ್ಟು ಬೇಸಿಕ್ ವಿಷಯ. ಹೆಡ್ ಆಫ್ ದ ಫ್ಯಾಮಿಲಿನ ಕರ್ತ ಅಂತ ಕರಿತೀವಿ ಅನ್ನೋದು ಬೇಸಿಕ್ ವಿಷಯ. ಈಗ ಇದಿಷ್ಟು ವಿಷಯ ನಮ್ಮಲ್ಲಾದ್ರೆ, ಈಗ ಸರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಇದೆ? ಸರ್ ಎಕ್ಸಾಮಲ್ಲಿ ಏನಾದ್ರೂ ಇದನ್ನ ಕೇಳೇ ಕೇಳ್ತಾರಾ? ಎಕ್ಸಾಮಲ್ಲಿ ಕೇಳುವಂತ ಸಾಧ್ಯತೆಗಳಿದೆಯಾ? ಆಬ್ವಿಯಸ್ಲಿ ಕರ್ತನ ಬಗ್ಗೆ ಒಂದು ಕ್ವೆಶ್ಚನ್ ಇದ್ದೇ ಇರುತ್ತೆ. ಲಾಂಗ್ ಆನ್ಸರ್‌ಗಾದ್ರೂ ಇರುತ್ತೆ, ಇಲ್ಲ ಶಾರ್ಟ್ ಆನ್ಸರ್‌ಗಾದ್ರೂ ಇದ್ದೇ ಇರುತ್ತೆ. ಇದು ಬಿಟ್ರೆ ಪಾರ್ಟಿಷನ್ ಅಂತ ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಬರುತ್ತೆ. ಅದ್ರ ಬಗ್ಗೆ ಒಂದು ಕ್ವೆಶ್ಚನ್ ಇದ್ದೇ ಇರುತ್ತೆ. ಆಮೇಲೆ ನಾನು ಮಿಡ್ಲಲ್ಲಿ ಹೇಳುವಂತ ಕ್ವೆಶ್ಚನ್ಸ್‌ಗಳೆಲ್ಲ ಏನಿದೆ ಅಲ್ವಾ? ಸೊ ಅದರಲ್ಲಿ ಶಾರ್ಟ್ ನೋಟ್ಸ್‌ಗಳಿಗೆ ಕೇಳುವಂತ ಸಾಧ್ಯತೆಗಳು ಜಾಸ್ತಿ. ಸೊ ಸರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಇಂಪಾರ್ಟೆಂಟ್ ಅಂತ ಇದ್ರೆ ಕಲಿಯಕ್ಕೆ ಎಷ್ಟರ ಮಟ್ಟಿಗೆ ಕಷ್ಟ ಇದೆ? ಕಲಿಯಕ್ಕೆ ಯಾವುದೇ ರೀತಿ ಕಷ್ಟ ಇಲ್ಲ. ಈಸಿಯೆಸ್ಟ್ ಕಾನ್ಸೆಪ್ಟ್. ಆರಾಮಾಗಿ ನೀವು ಕಲ್ತ್ಕೊಂಡು ಹೋಗ್ಬೋದು. ಏನು ಸಮಸ್ಯೆ ಇಲ್ಲ. ಏನ್ ಸರ್ ಈಗ ಓನರ್ ನಿಮ್ಮ ಮನೆ ಓನರ್ ಇರ್ತಾನಲ್ವಾ? ಮನೆ ಓನರ್ ಅನ್ನೋದ್ಕಿಂತ ಸಾರಿ ಮನೆ ಓನರ್ ಅಂದ್ರೆ ತಪ್ಪಾಗುತ್ತೆ ಬಾಡಿಗೆ ತರ. ಓನರ್ ಅಂತ ತಗೋಬೇಡಿ ಆಯ್ತಾ? ಮನೆ ಇದೆ ಸರ್, ನಿಮ್ಮ ಮನೆ ಇದೆ ಆಯ್ತಾ? ಮನೆಯಲ್ಲಿ ಯಾರಾದ್ರೂ ಒಬ್ರು ಹಿರಿತನನ ತಗೊಂಡಿರ್ತಾರೆ. ಹಿರೇತನ ಅಂತ ಕರಿತೀವಲ್ವಾ? ಹಿರೇತನ ಯಾರು ತಗೊಂಡಿದ್ದಾರೆ ಅಂತ, ಜವಾಬ್ದಾರಿ ಯಾರು ತಗೊಂಡಿದ್ದಾರೆ ಅಂತ, ಅವನನ್ನೇ ನಾವು ಕರ್ತ ಅಂತ ಕರೆಯೋದು. ಮನೇಲಿ ಒಂದು 10 ಜನ ಇರ್ತಾರೆ, ಒಂದು 5-10 ಜನ ಇರ್ತಾರೆ ಮನೆಯಲ್ಲಿ. ಇದು ಸರ್ ಬರೀ ಜಾಯಿಂಟ್ ಫ್ಯಾಮಿಲಿಗೆ ಬರುತ್ತಾ ಅಥವಾ ಏನಾದ್ರೂ ನಾರ್ಮಲ್ ಜಾಯಿಂಟ್ ಫ್ಯಾಮಿಲಿ ಇಲ್ದಂಗೆ ಡಿವೈಡೆಡ್ ಇಂಡಿವಿಜುವಲ್ ಫ್ಯಾಮಿಲಿಗೂ ಬರುತ್ತಾ? ಎಲ್ಲರಿಗೂ ಬರುತ್ತೆ. ಕರ್ತ ಮೀನ್ಸ್ ಕರ್ತ ಅಷ್ಟೇ ಆಯ್ತಾ? ಸೊ ಎಲ್ಲರಿಗೂ ಬರುತ್ತೆ. ಮನೆಯಲ್ಲಿ ಖರ್ಚು ವೆಚ್ಚಗಳನ್ನ ಯಾರು ನೋಡ್ಕೊಳ್ತಾರೆ? ಸಾಲನ ಯಾರು ಕಟ್ತಾರೆ? ಇಎಂಐನ ಯಾರು ಕಟ್ತಾರೆ? ಕರೆಂಟ್ ಬಿಲ್‌ನ ಯಾರು ಕಟ್ತಾರೆ? ಫಂಕ್ಷನ್ಸ್‌ಗಳಿಗೆ ದುಡ್ಡನ್ನ ಯಾರು ಸ್ಯಾಂಕ್ಷನ್ ಮಾಡ್ತಾರೆ? ನಿಮ್ಮ ಜೇಬಿಗೆ ಪಾಕೆಟ್ ಮನಿನ ಯಾರು ಕೊಡ್ತಾರೆ? ಇವ್ರನ್ನೆಲ್ಲರನ್ನೂ ಸೇರಿಸ್ಬಿಟ್ಟು ನಾವೇನಂತ ಕರಿತೀವಿ ಅಂತಂದ್ರೆ ಕರ್ತ ಅಂತ ಕರಿತೀವಿ. ಇದನ್ನೆಲ್ಲ ಯಾರು ಮಾಡ್ತಾನೆ ಅವನೇ ಕರ್ತ. ಅದ್ರ ಬಗ್ಗೆನೇ ಸ್ಟಡಿ ಮಾಡೋದು ನಾವು. ಈಗ ಬೇಸಿಕ್ ಆಗಿ ಏನಂತ ಸ್ಟಡಿ ಮಾಡ್ತೀವಿ ಅಂತಂದ್ರೆ ಕರ್ತ ಅಂದ್ರೆ ಯಾರು ಅಂತ. ಅವನೊಂದು ಜವಾಬ್ದಾರಿಗಳನ್ನ ಏನಿದೆ ಅದು ಹೇಳಿದ್ರೆ ಆಯ್ತು. ಕರ್ತನ ಹಕ್ಕುಗಳು ಏನು ಅಂತ. ಹಕ್ಕುಗಳು ಏನೇನಿರುತ್ತೆ ಕರ್ತನಿಗೆ? ನಿಮಗೆ ಗೊತ್ತಿರೋದು ಒಂದೇ ಹೊಡೆಯೋ ಬಡಿಯೋ ಅಂತ ಹಕ್ಕಿರುತ್ತೆ ಏನಾದ್ರು ಓದ್ಲಿಲ್ಲ ಅಂತಂದ್ರೆ ಆ ರೀತಿ ಅಂತ. ಸೊ ಬೇಸಿಕಲಿ ಕರ್ತನ ಹಕ್ಕುಗಳು ತುಂಬಾ ಇರುತ್ತೆ ಆಯ್ತಾ? ಯಾವ ರೀತಿ ಅಂತಂದ್ರೆ ಆತ ತನ್ನ ಆಸ್ತಿನ ಮಾರಬಹುದು, ಡೆವಲಪ್‌ಮೆಂಟಿಗೆ ದುಡ್ಡು ಹಾಕ್ಬೋದು, ಎಕ್ಸ್‌ಪೆಂಡಿಚರಿಗೆ ಖರ್ಚು ಮಾಡ್ಬೋದು. ಈ ರೀತಿ ಎಲ್ಲಾ ಹಕ್ಕುಗಳಿರುತ್ತೆ. ಮತ್ತೆ ಕರ್ತವ್ಯನೂ ಕೂಡ ಇರುತ್ತೆ ಕರ್ತಂದು. ಏನ್ ಕರ್ತವ್ಯ ಇರುತ್ತೆ? ತನ್ನ ಯಾರು ಕೆಳಗಡೆ ಇರುವಂತವ್ರು ಇರ್ತಾರಲ್ಲ, ಸೊ ಅವರಿಗೆ ಲೆಕ್ಕಾಚಾರನ ಕೊಡ್ಬೇಕು. ಎಷ್ಟೆಷ್ಟು ದುಡ್ಡು ಖರ್ಚಾಯ್ತು ಅಂತ ಹೇಳ್ಬೇಕು. ಆಮೇಲೆ ಹೊಣೆಗಾರಿಕೆನೂ ಕೂಡ ಇರುತ್ತೆ. ಲಯಾಬಿಲಿಟೀಸು ಕೂಡ ಇರುತ್ತೆ. ಏನ್ ಈ ಕಾನ್ಸೆಪ್ಟ್ಸ್‌ಗಳು ಇಷ್ಟು ನಾನಿಲ್ಲಿ ಮೆನ್ಷನ್ ಮಾಡಿ ತೋರಿಸಿದ್ನಲ್ಲ, ಇದನ್ನ ನಾನು ತುಂಬಾ ಡೀಪಾಗಿ ಒಂದೊಂದು ವಿಡಿಯೋದಲ್ಲೇ ಹೋಗ್ತೀನಿ. ಆದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಹೂ ಈಸ್ ಕರ್ತ ಅಂತ ಕೇಳಿ ಅದ್ರ ಜೊತೆಗೆ ಹಕ್ಕುಗಳೇನು ಅಂತ ಕೇಳ್ಬೋದು, ಕರ್ತವ್ಯಗಳೇನು ಅಂತ ಕೇಳ್ಬೋದು, ಲಯಾಬಿಲಿಟೀಸ್ ಅಂದ್ರೆ ಏನು ಅಂತ ಕೇಳ್ಬೋದು, ಏನಾದ್ರೂ ಕೇಳ್ಬಹುದು. ಒಂದು 2ರಿಂದ 3 ವಿಡಿಯೋದಲ್ಲಿ ಇಲ್ಲ 2 ವಿಡಿಯೋದಲ್ಲಿ ಕರ್ತ ಅಂದ್ರೆ ಏನು, ಏನ್ ಕೆಲಸ ಅನ್ನೋದನ್ನ ನಾವು ಕ್ಲೋಸ್ ಮಾಡ್ಕೊಳ್ಳೋಣ. ಓಕೆ. ಎನಿಹೌ ಆ ಕಾನ್ಸೆಪ್ಟ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ ಅಂತಂದ್ರೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್‌ನ ಪ್ರಕಾರ ಹೂ ಈಸ್ ಕರ್ತ? ಕರ್ತ ಅಂದ್ರೆ ಯಾರು ಅಂತ ಕೇಳ್ತಾರೆ. ಅವನ ಪೊಸಿಷನ್ ಏನು, ಅವನ ಡ್ಯೂಟೀಸ್ ಏನು, ಅವನ ಪವರ್ಸ್ ಏನು ಅಂತ ಕೇಳ್ತಾರೆ. ಓಕೆ. ಸೊ ಈ ಕ್ವೆಶ್ಚನ್‌ಗೆ ಆನ್ಸರ್ ಮಾಡೋಣ. ಇಟ್ಸ್ ಎ ಲಾಂಗ್ ಆನ್ಸರ್ ಕ್ವೆಶ್ಚನ್. ಈ ಪಾಯಿಂಟ್ಸ್‌ಗಳನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ಸರ್ ನನಗೆ ಎಕ್ಸ್‌ಪ್ಲನೇಷನ್ ಲಾಂಗ್ ಆಗ್ತಾ ಇದೆ, ಸೊ ಆ ಎಕ್ಸ್‌ಪ್ಲನೇಷನ್ ಅರ್ಥ ಆಗ್ತಾ ಇಲ್ಲ, ಸಮಸ್ಯೆ ಆಗ್ತಾ ಇದೆ ಅಂತಂತಂದ್ರೆ ನಾನು ವರ್ಬಲಿ ಒಂದು ಎಕ್ಸಾಂಪಲ್ಸ್‌ಗಳನ್ನ ಹೇಳಿರ್ತೀನಿ. ಯಾವ್ಯಾವ ಪ್ರತಿ ಪಾಯಿಂಟಿಗೂ ಕೂಡ ನಾನು ಹೇಳಿರ್ತೀನಿ ಈ ರೀತಿ ಅಂತಾರಂತ. ಆ ಪಾಯಿಂಟ್ಸ್‌ಗಳು ಜ್ಞಾಪಕ ಇಟ್ಕೊಳ್ಳಿ. ಆರಾಮಾಗಿ ಬರ್ದ್ ಬನ್ನಿ. ಕೀ ಪಾಯಿಂಟ್ಸ್ ಎಕ್ಸಾಕ್ಟ್ ಆಗಿ ಇಡಿ. ದಟ್ಸ್ ಎನಫ್. ಓಕೆ. ಸೊ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಹೂ ಈಸ್ ಕರ್ತ? ಕರ್ತ ಅಂದ್ರೆ ಯಾರು ಅಂತ. ನಾನು ಹೇಳ್ದಲ್ವಾ? ಹೆಡ್ ಆಫ್ ದಿ ಫ್ಯಾಮಿಲಿ. ಎಲ್ಲರ ಕುಟುಂಬದ ಮುಖ್ಯಸ್ಥನನ್ನು ನಾವು ಕರ್ತ ಅಂತ ಕರಿತೀವಿ. ಸೀನಿಯರ್ ಮೋಸ್ಟ್ ಬೇಸಿಕಲಿ ಜನರಲಿ ಯಾರು ಹೆಡ್ ಆಫ್ ದ ಫ್ಯಾಮಿಲಿ ಆಗಿರ್ತಾರೆ? ಸೀನಿಯರ್ ಮೋಸ್ಟ್ ಯಾರಿರ್ತಾರಲ್ವಾ? ಯಾರು ತುಂಬಾ ವಯಸ್ಸಾಗಿರುವಂತವ್ರು ಇರ್ತಾರೆ, ಅವರು ಹೆಡ್ ಆಫ್ ದ ಫ್ಯಾಮಿಲಿ ಆಗಿರ್ತಾರೆ. ಹಾಗಂತೇಳಿ ಸಣ್ಣವರು ಆಗಕ್ಕಾಗಲ್ವಾ ಸರ್ ಅಂತಂದ್ರೆ, ಯಸ್ ಆಗ್ಬಹುದು. ಆದರೆ ಅವರು ಜವಾಬ್ದಾರಿನ ಕೊಡಕ್ಕೆ ಎಲ್ಲರೂ ಕೂಡ ಒಪ್ಕೊಂಡಿರ್ಬೇಕು. ಸೀನಿಯರ್ ಮೋಸ್ಟ್ ಒಪ್ಕೊಂಡಿರ್ಬೇಕು. ಒಪ್ಕೊಂಡಿರ್ಲೇಬೇಕಂತಲ್ಲ. ಇದೆಲ್ಲ ಹೆಂಗಂತಂದ್ರೆ ಇನ್‌ಬಿಲ್ಟ್ ಜವಾಬ್ದಾರಿಗಳು ನೀವು ನಿಮ್ ಮನೇಲಿ ತಗೊಳ್ತಾ ಹೋಗ್ತಾ ಇದ್ದೀರಾ ಅಂತಂದ್ರೆ, ತಾನಾಗೆ ನೀವೇ ಕರ್ತ ಆಗ್ತಾ ಹೋಗ್ತೀರಾ. ಆ ರೀತಿ ಕಾನ್ಸೆಪ್ಟ್ಸ್‌ಗಳು. ಆಮೇಲೆ ಇವರು ರೆಪ್ರೆಸೆಂಟೇಟಿವ್ ಆಫ್ ದ ಫ್ಯಾಮಿಲಿ. ರೆಪ್ರೆಸೆಂಟೇಟಿವ್ ಆಫ್ ದ ಫ್ಯಾಮಿಲಿ ಇನ್ ಟರ್ಮ್ಸ್ ದಟ್ ಏನ್ ಇಶ್ಯೂ ಆದ್ರು, ನಿಮ್ ಮನೆ ಮೇಲೆ ಏನ್ ಜಗಳ ಆದ್ರು, ಕೇಸ್ ಬಿದ್ರು, ಲೋನ್ ಬಂದ್ರು, ಏನೇ ಅಥವಾ ಟ್ಯಾಕ್ಸ್ ಕಟ್ಟಿಲ್ಲ, ಇಎಂಐ ಕಟ್ಟಿಲ್ಲ, ಏನೇ ಆದ್ರೂ ಕೂಡ ಅದಕ್ಕೆಲ್ಲ ಜವಾಬ್ದಾರಿ ಯಾರಾಗಿರ್ತಾರೆ? ಇವರೇ ಆಗಿರ್ತಾರೆ. ಆಮೇಲೆ ಕರ್ತ ಟೇಕ್ಸ್ ಕೇರ್ ಆಫ್ ಹೋಲ್ಸ್ ಫ್ಯಾಮಿಲಿ ಅಂಡ್ ಇಟ್ಸ್ ಪ್ರಾಪರ್ಟಿ ಅಂಡ್ ಡಿಸಿಷನ್ ಗಿವನ್ ಬೈ ದಿ ಕರ್ತ ಇಸ್ ಬೌಂಡ್ ಟು ಬಿ ಫಾಲೋಡ್ ಬೈ ದ ಮೆಂಬರ್ಸ್ ಆಫ್ ಹಿಂದೂ ಜಾಯಿಂಟ್ ಫ್ಯಾಮಿಲಿ. ಇಫ್ ಇನ್ ಕೇಸ್ ಏನಾದ್ರೂ ಹಿಂದೂ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಆಗಿತ್ತು ಅಂತಂದ್ರೆ, ಕರ್ತ ಅನ್ನುವಂತ ವ್ಯಕ್ತಿ ಏನಿದಾನಲ್ವಾ, ಇವನು ಕಂಪ್ಲೀಟ್ ಟೇಕ್ ಕೇರ್ ತಗೊಳ್ತಾನೆ. ಇಡೀ ಟೀಮಿಂದು ಅಂತಂದ್ರೆ ಇಡೀ ಅವರ ಫ್ಯಾಮಿಲಿದು ಕಂಪ್ಲೀಟ್ ಟೇಕ್ ಕೇರ್ ತಗೊಳ್ತಾನೆ. ಆಮೇಲೆ ಅವನು ತೆಗೆದುಕೊಳ್ಳುವಂತ ಡಿಸಿಷನ್ಸ್‌ಗಳೇನಿದೆ ಕೆಳಗಿರುವಂತವ್ರು ಫಾಲೋ ಮಾಡಬೇಕಾಗುತ್ತೆ. ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್‌ಗಳು ಫಾಲೋ ಮಾಡಬೇಕಾಗುತ್ತೆ. ಇದು ಕರ್ತನಿಗಿರುವಂತ ಒಂಥರ ಪವರು ಅಂತ ನೀವು ಹೇಳ್ಬಹುದು. ಆಯ್ತಾ? ಸೊ
ಇದಿಷ್ಟಾದ್ಮೇಲೆ ಹೂ ಕ್ಯಾನ್ ಬಿ ಕರ್ತ ಅಂತಂದ್ರೆ ಯಾರು ಕರ್ತರಾಗಬಹುದು? ಬರೇ ಗಂಡ್ಮಕ್ಳೇ ಆಗ್ಬೇಕಾ? ಅಥವಾ ಹೆಣ್ಮಕ್ಳು ಕೂಡ ಕರ್ತರಾಗ್ಬೋದಾ ಅಂತ ಏನಾದ್ರು ಕೇಳಿದ್ರೆ, ಯೆಸ್. ಹೆಣ್ಮಕ್ಳು ಆಬ್ವಿಯಸ್ಲಿ ಕರ್ತ, ನಾನ್ ದೊಡ್ಡವನು ಮನೆ ಅಂತ ಹೇಳಿ ದೊಡ್ಡವನ್ ಮನೇಲಿ ದೊಡ್ಡವನು ಅಂತೇಳಂತೂ ಹೇಳುವಂಥದ್ದಂತೂ ಸತ್ಯ. ಗೊತ್ತೇ ಇದೆ. ಹಿರಿಯ ಸದಸ್ಯ ಪುರುಷ ಅವ್ರು ಆಗ್ಬಹುದು, ಅಡ್ಡಿ ಇಲ್ಲಲ್ವಾ? ಸೊ ಆಮೇಲೆ ಸೆಕೆಂಡ್ ಸೀನಿಯರ್ ಮೋಸ್ಟು ಕೂಡ ಆಗಬಹುದು, ಅಡ್ಡಿ ಇಲ್ಲ. ಅಂತಂದ್ರೆ ಹಿರಿಯ ವ್ಯಕ್ತಿಯೇ ಅಲ್ಲದೆ ಸೆಕೆಂಡ್ ಸೀನಿಯರ್ ಮೋಸ್ಟು ಆಗ್ಬಹುದು. ಆದ್ರೆ ಪಾರ್ಸನರ್ಸ್ ಸರ್, ಇದೇನ್ ಸರ್ ಪಾರ್ಸನರ್ಸ್ ಹಗಗಲ ಬರ್ತಾ ಇದೆ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ಪಾರ್ಸನರ್ ಬಗ್ಗೆ ಒಂದು ವಿಡಿಯೋನೇ ಎಕ್ಸ್‌ಪ್ಲೇನ್ ಮಾಡಿದ್ದೀನಿ ನಾನು. ಓಕೆ, ಅದ್ರಲ್ಲಿ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ಪಾರ್ಸನರ್ಸ್‌ಗಳು ಏನಿದ್ದಾರೆ, ಅವ್ರ ಜೂನಿಯರ್ಸ್‌ಗಳು ಏನಿದ್ದಾರೆ, ಅವರೆಲ್ಲ ಒಪ್ಕೋಬೇಕು ಆಯ್ತಾ. ಮೇಕಿಂಗ್ ಆನ್ ಅಗ್ರೀಮೆಂಟ್ ಪಾರ್ಸನರ್ಸ್ ಜೂನಿಯರ್ ಮೆಂಬರ್ ಕ್ಯಾನ್ ಬಿ ಕರ್ತಾ. ಒಂದು ಅಗ್ರಿಮೆಂಟ್ ಮಾಡ್ಕೊಂಡ್ರು, ಇಟ್ಸ್ ಮೇ ಬಿ ವರ್ಬಲಿ ಆರ್, ಯಾಕಂದ್ರೆ ಜನರಲಿ ಯಾರು ಅಗ್ರಿಮೆಂಟ್ ಮಾಡ್ಕೊಳಕ್ ಮನೇಲೆಲ್ಲ ಕೂತ್ಕೊಂಡು ಯಾರು ಅಗ್ರಿಮೆಂಟ್ ಮಾಡ್ಕೊಳ್ಳಲ್ಲ. ವರ್ಬಲಿ ಅವನವನ ಜವಾಬ್ದಾರಿ, ಅವನವನ ಕೆಲಸ, ಅವ್ನು ತಗೊಳ್ತಿರೋಂಥ ರೆಸ್ಪಾನ್ಸಿಬಿಲಿಟಿ ಎಲ್ಲ ನೋಡ್ಬಿಟ್ಟು ಎಲ್ಲರೂ ಕೂಡ ಇಂಪ್ಲೈಡ್ಲಿ ಅಗ್ರಿ ಆಗಿರ್ತಾರೆ. ಎಸ್ ಈಸ್ ದ ಕರ್ತ, ಈಸ್ ದ ಟೇಕ್ ಕೇರ್ ಆಫ್ ಅವರ್ ಫ್ಯಾಮಿಲಿ. ಅವ್ನು ತಗೊಳ್ಳೋಂಥ ಡಿಸಿಷನ್ ನಾವು ಬೈಂಡ್ ಆಗಬೇಕು ಅಂತ ದೊಡ್ಡವರು ಸಣ್ಣವರು ಎಲ್ಲರೂ ಕೂಡ ಬೈಂಡ್ ಆಗ್ತಾ ಇರ್ತಾರೆ. ಸೊ ಆ ರೀತಿ ಕೂಡ ಆಗಬಹುದು. ಆಮೇಲೆ ಈಗ ಮೇಲು ಫೀಮೇಲ್ ಅಲ್ಲಿ ಸರ್ ಫೀಮೇಲ್ ಆಗ್ಬೋದಾ? ಒಬ್ವಿಯಸ್ಲಿ ಫೀಮೇಲ್ ಕೂಡ ಆಗಬಹುದು ಆಯ್ತಾ. ವೆನೆವರ್ ದ ಮೇಲ್ ಈಸ್ ನಾಟ್ ಪಾಸಿಬಲ್ ಟು ಟೇಕ್ ಕೇರ್ ಆಫ್ ಆಲ್ ಇಸ್ ಫ್ಯಾಮಿಲಿ, ಅವಾಗ ಫೀಮೇಲ್ ಕೂಡ ಆಗಬಹುದು. ಇದಿಷ್ಟು ಪಾಯಿಂಟ್ಸ್ಗಳು ಹೂ ಕ್ಯಾನ್ ಬಿ ಕರ್ತ ಅಂತ. ಆಮೇಲೆ ಸ್ವಲ್ಪ ಕ್ಯಾರೆಕ್ಟರಿಸ್ಗಳು ಹೇಳಿ ಸರ್, ಕರ್ತನ ಲಕ್ಷಣಗಳು ಯಾವ ಯಾವ ಲಕ್ಷಣಗಳಿದೆ ಅಂತಂದ್ರೆ, ಕರ್ತ ಇಸ್ ದ ಯುನಿಕ್ ಪೀಸ್ ಅಂತ ಏನ್ ಕರಿತೀವಲ್ವಾ, ಯುನಿಕ್ ಪೀಸ್. ಅವನ ತರ ಯಾರೂ ಇಲ್ಲ. ಕರ್ತ ಮೀನ್ಸ್ ಕರ್ತ, ಅವ್ನು ಕಂಪ್ಲೀಟ್ ಇಂಡಿಪೆಂಡೆಂಟ್ ಆಗಿರ್ತಾನೆ. ಅವನನ್ನ ಯಾರಿಗೂ ಕೂಡ ಕಂಪೇರ್ ಮಾಡಕ್ ಆಗಲ್ಲ ಅವನ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಅಂತ ಹೇಳ್ತಾರೆ. ಆಮೇಲೆ ಕರ್ತನಿಗೆ ಅನ್ಲಿಮಿಟೆಡ್ ಪವರ್ ಇರುತ್ತೆ. ಅವನು ಯಾವ್ದಾದ್ರೂ ಪವರ್ಸ್ಗಳನ್ನ ಯೂಸ್ ಮಾಡಬಹುದು. ಅವನು ಪಾರ್ಟ್ನರ್ಗಳ ಹತ್ರ ಅಗ್ರಿಮೆಂಟ್ ಮಾಡ್ಕೋಬಹುದು, ಏಜೆಂಟ್ ಮಾಡ್ಕೋಬಹುದು, ಕಾಂಟ್ರಾಕ್ಟ್ ಮಾಡ್ಕೋಬಹುದು, ಟ್ರೀಟೀಸ್ ಮಾಡ್ಕೋಬಹುದು. ಅರ್ಥ ಆಯ್ತಲ್ವಾ? ಕರ್ತ ಮಾಡ್ತಾರಲ್ವಾ ಆಬ್ವಿಯಸ್ಲಿ. ಆ ರೀತಿ. ಆಮೇಲೆ ಈ ಕರ್ತ ಅನ್ನೋನು ನಿಂತಿದ್ದಾನಲ್ಲ, ಇಡೀ ಫ್ಯಾಮಿಲಿನ ಕಂಟ್ರೋಲ್ ಮಾಡ್ತಾನೆ. ಇಡೀ ಫ್ಯಾಮಿಲಿಯ ಎಲ್ಲಾ ವ್ಯವಹಾರಗಳನ್ನ ಕಂಟ್ರೋಲ್ ಮಾಡ್ತಾನೆ. ಸಾಲ ಆಗಿರಬಹುದು, ಬೇರೆ ಎಲ್ಲಾ ವಿಷಯಗಳನ್ನ ಅವನು ಕಂಟ್ರೋಲ್ ಮಾಡ್ತಾನೆ. ಆಮೇಲೆ ಹಿ ಈಸ್ ದ ರೆಸ್ಪಾನ್ಸಿಬಲ್ ಟು ನೋ ಒನ್. ದ ಓನ್ಲಿ ಎಕ್ಸೆಪ್ಷನ್ ಟು ದ ರೂಲ್ ಇಸ್ ಇನ್ ಕೇಸ್ ಆಫ್ ದ ಫ್ರಾಡ್, ಮಿಸ್‌ರೆಪ್ರೆಸೆಂಟೇಷನ್, ಕನ್ವರ್ಸೇಷನ್ ಫೈಲ್ಡ್. ಅವನು ಎಲ್ಲದಕ್ಕೂ ರೆಸ್ಪಾನ್ಸಿಬಲ್ ಆಗಿರ್ತಾನೆ, 100% ರೆಸ್ಪಾನ್ಸಿಬಲ್ ಆಗಿರ್ತಾನೆ. ಆದ್ರೆ ಅದಕ್ಕೆ ಎಕ್ಸೆಪ್ಷನ್ಸ್ ಇದೆ. ಯಾವಾಗ ಅವನಿಗೆ ಯಾರಾದ್ರೂ ಮೋಸ ಮಾಡಿದಾಗ, ಮಿಸ್‌ರೆಪ್ರೆಸೆಂಟೇಷನ್ ಮಾಡಿದಾಗ, ಕನ್ವರ್ಸೇಷನ್ಸ್‌ಗಳು ಮಾಡಿದಾಗ, ಆ ರೀತಿ ಏನಾದರೂ ಸಮಸ್ಯೆಗಳು ಮಾಡ್ಕೊಂಡಾಗ. ಹಾಗಂತೇಳಿ ನಾನು ಕರ್ತ, ನಾನು ಏನ್ ಬೇಕಾದ್ ಮಾಡ್ತೀನಿ ಅಂತ ಪೂರ್ವಜರ ಆಸ್ತಿನ ಹಾಳು ಮಾಡುವಂತ ಕೆಲಸಗಳು ಏನ್ ಮಾಡ್ತಾ ಇದ್ರೆ, ಅವರ ಕೆಳಗಿರುವಂತ ಕರ್ತನ ಅಂಡಲ್ಲಿರುವಂತ ಫ್ಯಾಮಿಲಿ ಮೆಂಬರ್ಸ್ಗಳು ಕೇಳಕ್ ಬರಲ್ವಾ? ಆಬ್ವಿಯಸ್ಲಿ ಕೇಳಬಹುದು, ಕೇಳಲೇಬೇಕು. ಇದು ಇವರ ರೈಟ್ಸು, ಫ್ಯಾಮಿಲಿ ಮೆಂಬರ್ಸ್ಗಳ ರೈಟ್ಸು. ಇಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಇನ್ ಟರ್ಮ್ ದಟ್ ನಮ್ಮ ಕಾನೂನಿನ ಭಾಷೆಯಲ್ಲಿ ನಾವು ಅವ್ರನ್ನ ಪಾರ್ಸನರ್ಸ್ ಅಂತ ಕರಿತೀವಿ. ಆ ಪಾರ್ಸನರ್ಸ್‌ಗಳೇನಿದೆ ಅವರು ಸವಾಲನ್ನ ಎತ್ತಬಹುದು. ಎಲ್ಲಿ ಹಾಕ್ತಾ ಇದೀಯ ದುಡ್ಡು? ಏನ್ ಮಾಡ್ತಾ ಇದೀಯ? ಈ ರೀತಿ ಪ್ರಶ್ನೆನ ಮಾಡಬಹುದು ಆಯ್ತಾ. ಬಟ್ ನಾಟ್ ಇನ್ ಸೆಲ್ಫ್ ಅರ್ನ್ಡ್ ಪ್ರಾಪರ್ಟಿ. ಅದಕ್ಕೋಸ್ಕರ ನಾನು ಕ್ಲಾರಿಟಿಯಾಗಿ ನಿಮಗೆ ಹೇಳ್ತಾ ಬರ್ತಾ ಇದ್ದೀನಿ. ಇವೆಲ್ಲ ನನಗೆ ಹೇಳುವಂತ ಅವಶ್ಯಕತೆ ಆಕ್ಚುಯಲ್ ಆಗಿರ್ಲಿಲ್ಲ. ಬಟ್ ನಾನು ಬೇಸಿಕಲಿ ಕಂಪ್ಲೀಟ್ ಮಾಡ್ಬೋದು ಈ ಸಿಲೆಬಸ್. ನಿಮಗೆ ಪಾಯಿಂಟ್ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. ಸೆಲ್ಫ್ ಅರ್ನ್ಡ್ ಪ್ರಾಪರ್ಟಿಯಲ್ಲಿ ಸವಾಲ್ ಎತ್ತೋ ಹಾಗಿಲ್ಲ. ಆನ್ಸಿಸ್ಟರ್ ಪ್ರಾಪರ್ಟಿಯಲ್ಲಿ ಸವಾಲನ್ನ ಎತ್ತಬಹುದು ಆಯ್ತಾ. ಸೊ ಇದಿಷ್ಟು ಕ್ಯಾರೆಕ್ಟರ್ಸ್ ಆಫ್ ಕರ್ತ. ಇದ್ರಲ್ಲೇ ಮತ್ತೊಂದೆರಡು ಪಾಯಿಂಟ್ಗಳನ್ನ ಏನಾದ್ರು ಆಡ್ ಅಪ್ ಮಾಡ್ಕೊಳ್ತೀರಾ ಅಂತಂದ್ರೆ, ಕರ್ತ ಅಂತ ಯಾರಾಗಿರ್ತಾನೆ, ಆ ಕರ್ತ ಏನಿದ್ದಾನೆ ಇಸ್ ನಾಟ್ ಬೌಂಡ್ ಟು ಬಿ ಇನ್ವೆಸ್ಟ್ ಸೇವಾ ಎಕನಾಮೀಸ್. ಈಸ್ ಪವರ್ ಟು ಟೇಕ್ ಆಫ್ ದ ರಿಸೋರ್ಸಸ್ ಈಸ್ ಲೈಕ್ಸ್ ಅನ್ಲೆಸ್ ಆಫ್ ದ ನಾಟ್ ರೆಪ್ರೆಸೆಂಟೆಡ್ ಬೈ ದ ಅಬೋವ್ ದ ಮೆನ್ಷನ್ ಚಾರ್ಜಸ್. ಅಂತಂದ್ರೆ ಅವನು ಇನ್ವೆಸ್ಟ್ ಅವನೇ ಮಾಡಬೇಕು, ಅವ್ನ ಕೈಯಿಂದ ಹಾಕಬೇಕು, ಅವ್ನು ಸೇವಿಂಗ್ಸ್ ಮಾಡಬೇಕು, ಎಕನಾಮಿಕ್ಸ್ನ ಅಪ್ರೈಸ್ ಮಾಡಬೇಕು ಅನ್ನುವಂಥ ಕಂಪ್ಲೀಟ್ ಬೌಂಡಿಂಗ್ ಏನಿಲ್ಲ. ಹಂಗಂತಂದ್ರೆ ಇರುತ್ತೆ, ಆದರೆ ಕಂಪ್ಲೀಟ್ ಬೌಂಡಿಂಗ್ ಏನಿಲ್ಲ. ಅವನು ಬರ್ತಾ ಇರುವಂಥ ಇನ್ಕಮಲ್ಲಿ ಚಾರ್ಜಸ್ಗಳನ್ನ, ರಿಸೋರ್ಸ್ಗಳನ್ನ ಯೂಸ್ ಮಾಡಿಕೊಂಡು ಏನಾದರೂ ಉದ್ಧಾರ ಮಾಡಬೇಕಾ ಮನೆನ ಉದ್ಧಾರ ಮಾಡ್ತಾನೆ. ಉದ್ಧಾರ ಮಾಡಿಲ್ಲ ಅಂತಂದ್ರೆ ತಾನಾಗೆ ಕರ್ತನ ಪೊಸಿಷನ್ ಇನ್ನೊಬ್ನಿಗೆ ಹ್ಯಾಂಡ್ ಓವರ್ ಆಗಿರುತ್ತೆ. ಅಂತಂದ್ರೆ ಅವ್ನ ಫ್ಯಾಮಿಲಿಯಲ್ಲೇ ಯಾರು ಟೇಕ್ ಓವರ್ ಮಾಡ್ತಾರೆ ಅವ್ರು ಹ್ಯಾಂಡ್ ಓವರ್ ಮಾಡ್ಕೊಂಡಿರ್ತಾರೆ. ವೆಲ್, ಇದಿಷ್ಟಾದ್ಮೇಲೆ is not bound to be divide the income generated from the joint property equally among the family members. He can be discriminate one another, not bound to be impartial. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ಕರ್ತ ಏನಿರ್ತಾನಲ್ವಾ ಅವನ ಮೇನ್ ಜವಾಬ್ದಾರಿ ಏನ್ ಗೊತ್ತಾ? ಇರಕ್ಕೆ ಆಹಾರ, ಜಾಗ, ಬಟ್ಟೆ, ಎಜುಕೇಶನ್, ಶೆಲ್ಟರ್, ಇದು ಮೇಯ್ನು ಕರ್ತನ ಜವಾಬ್ದಾರಿ. ಹಾಗಂತೇಳಿ ಕರ್ತ ಅಲ್ಲಿರುವಂಥ ಆಸ್ತಿನ ಎಲ್ಲರಿಗೂ ಕೂಡ ಈಕ್ವಲ್ ಆಗಿ ಹಂಚಬೇಕು ಅಂತೇನಿಲ್ಲ. ಏನು ಸರ್ ಈ ರೀತಿ ಅಂತ ಇದ್ದೀರಾ, ಈಕ್ವಲ್ ಆಗಿ ಹಂಚಬೇಕು ಅಂತಿಲ್ಲ ಅಂತಂದರೆ, ಉದಾಹರಣೆಗೆ ನಾನು ಹೇಳ್ತೀನಿ. ಒಂದು ಜಾಯಿಂಟ್ ಫ್ಯಾಮಿಲಿ ಇದೆ. ಜಾಯಿಂಟ್ ಫ್ಯಾಮಿಲಿ ಅಣ್ಣ ತಮ್ಮಂದ್ರು ಎಲ್ಲರೂ ಕೂಡ ಇದ್ದಾರೆ. ಒಂದು 4 ಜನ ಅಣ್ಣ ತಮ್ಮಂದಿರಿದ್ದಾರೆ. 4 ಜನ ಅಣ್ಣ ತಮ್ಮಂದ್ರು ಬೇರೆ ಕೆಲಸ ಮಾಡ್ತಾರೆ. ಒಬ್ಬ ಅಣ್ಣ ಕೃಷಿ ಮಾಡ್ತಾನೆ, ಒಬ್ಬ ಅಣ್ಣ ಇನ್ನೊಂದು ಯಾವುದೋ ಒಂದು ಡಾಕ್ಟರ್ ಇದ್ದಾನೆ, ಒಬ್ಬ ಅಣ್ಣ ಇಂಜಿನಿಯರ್ ಇದ್ದಾನೆ, ಒಬ್ಬ ಲಾಯರ್ ಇದ್ದಾನೆ. ಬೇರೆ ಎಲ್ಲರೂ ಕೂಡ ತಗೊಂಬಂದು ಒಬ್ಬ ಹಿರಿಯ ಅಣ್ಣನ ಹತ್ರ ದುಡ್ಡು ತಂದು ಕೊಡ್ತಾರೆ. ಸೊ ಅಲ್ಲಿ ಅವರವರ ದುಡಿಮೆಯ ತಕ್ಕನಾಗಿ ಅವರವರಿಗೆ ಆಸ್ತಿಗಳನ್ನ ಅವರು ಕೇಳಬಹುದು. ಆಯ್ತಾಯ್ತೀಯಾ ನಿಮಗೆ? ಈಕ್ವಲ್ ಆಗಿ ಹಂಚಬೇಕು ಅನ್ನುವಂಥ ಯಾವುದೇ ಒಬ್ಲಿಗೇಷನ್ಸ್ ಇರಲ್ಲ. ಹಾಗೆ ಅಲ್ವಾ? ಪ್ರಪೋರ್ಷನಲ್ ಆಗೇ ಇರುತ್ತೆ. ಎಷ್ಟು ದುಡಿಮೆ ತಂದು ಕೊಡ್ತಾರೆ, ಏನು ಕೊಡ್ತಾರೆ, ಅದ್ರ ಪ್ರಕಾರ ನಡೀತಿರುತ್ತೆ. ಓಕೆ, ಅದು ನೈತಿಕ ವಿಚಾರ ಬೇರೆ. ನೈತಿಕವಾಗಿ ಯಾವುದು ಸರಿ, ಗುರು ಹಿರಿಯರು ಅದು ಬೇರೆ.
ಬಟ್ ನಾವು ಲೀಗಲ್ ವಿಚಾರ ನಾನು ಮಾತಾಡ್ತಾ ಇದ್ದೀನಿ. ಲೀಗಲಿ ಅಂತ ಬಂದಾಗ ಈ ಪಾಯಿಂಟ್ಸ್‌ಗಳು ನಿಮ್ಮಲ್ಲಿ ರೈಸ್ ಆಗುವಂತ ಇದೆ. ಆಯ್ತಾ? ಇದು ಲೀಗಲ್ ಮಾತಾಡುತ್ತೆ ಕಾನೂನು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್ ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಕರ್ತಾ ಅಂತ ಕೇಳ್ತಾರೆ. ಸರ್ ಏನಿದು ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಕರ್ತಾ ಅಂತಂತಂದ್ರೆ ಸಿ ಯಾವ ಯಾವ ಹಕ್ಕುಗಳು ಒಬ್ಬ ಆ, ಕರ್ತ ಚಲಾಯಿಸಬಹುದು. ಹಕ್ಕು ಮತ್ತೆ ಕರ್ತವ್ಯಕ್ಕೆ ತುಂಬಾ ವ್ಯತ್ಯಾಸ ಇದೆ. ಹಕ್ಕು ಮೀನ್ಸ್ ನಾವೇನಂತ ಕರಿತೀವಿ ರೈಟ್ಸ್ ಅಂತೀವಿ. ಕರ್ತವ್ಯ ಮೀನ್ಸ್ ನಾವೇನಂತ ಕರಿತೀವಿ ಡ್ಯೂಟೀಸ್ ಅಂತ ಕರಿತೀವಿ. ಸರ್ ಎರಡೂ ನೋಡಕ್ ಸೇಮ್ ತರ ಕಾಣ್ತಾ ಇದೆಯಲ್ಲ, ಎರಡು ಬೇರೆ ಬೇರೆನಾ? ಒಬ್ವಿಯಸ್ಲಿ ಎರಡು ಬೇರೆ ಬೇರೆ. ಉದಾಹರಣೆಗೆ ನಾನು ಹೇಳ್ತೀನಿ ಯಾವ ತರ ಹೇಳ್ತಾ ಇದ್ದೀನಿ ಅಂತ ಹೇಳಿ ಕೇಳಿ. ಈಗ ನೀವು ಮಕ್ಕಳಿದ್ದೀರಾ, ಆಯ್ತಾ? ಸಣ್ಣವರಿದ್ದೀರಾ, ನೀವೀಗ ಎಜುಕೇಶನ್ ಮಾಡ್ತಾ ಇದ್ದೀರಾ. ಎಜುಕೇಶನ್ ಮಾಡ್ತಿರ್ಬೇಕಾದ್ರೆ ನೀವು ನಿಮ್ಮ ತಂದೆ ತಾಯಿ ಹತ್ರ ನನಗೆ ಎಜುಕೇಶನಿಗೆ ನೀವು ಮಾಡಿಸಿ, ನನ್ನ ಬೇಸಿಕ್ ನೀಡ್ಸ್ ಇದನ್ನ ಫುಲ್ಫಿಲ್ ಮಾಡಿಸ್ಬೇಕು, ನಾನು ನಿಮ್ಮ ಮಗ ಅಂಥೇಳಿ ನೀವು ಯಾವ ರೀತಿ ರೈಟ್ಸನ್ನ ಕೇಳ್ಬಿಟ್ಟು ಜಗಳ ಆಡ್ಬಿಟ್ಟು ಫುಲ್ ಜೋರಾಗಿ ಮಾತಾಡ್ತಿರಲ್ವಾ, ಇದು ನಿಮ್ಮ ಹಕ್ಕು. ಹೌದು, ನಾನು ಒಪ್ಕೊಳ್ತೇನೆ, ಇದು ನಿಮ್ಮ ರೈಟು. ಹಾಗೆ ನೀವು ಏನು ಅಧಿಕಾರನ ಕೇಳ್ತೀರಾ, ನೀವು ಏನ್ ನನಗೆ ಬೇಕು, ನನಗೆ ಕೊಟ್ಟಿದ್ದಾರೆ ಅನ್ನೋದನ್ನ ಕೇಳ್ತೀರಾ, ಇದು ನಿಮ್ಮ ರೈಟ್ ಆಗುತ್ತೆ. ಹಕ್ಕುಗಳೇನಾಗೋದು ಗೊತ್ತಾ? ನೀವು ನಿಮ್ಮ ಕರ್ತವ್ಯಗಳೇನಾಗೋದು ಗೊತ್ತಾ? ನೀವು ನಿಮ್ಮ ತಂದೆ ತಾಯಿಗೆ ರಿಟರ್ನ್ ಏನು ಕೊಡ್ತಾ ಇದ್ದೀರಿ? ಆಬ್ವಿಯಸ್ಲಿ ರಿಟರ್ನ್ ಏನು ಕೊಡ್ಬೇಕು ನೀವು? ಅವ್ರಿಗೆ ಕೊಡುವಂಥ ರೆಸ್ಪೆಕ್ಟು, ಅವ್ರು ಮಾಡುವಂಥ ಕೆಲಸಗಳೇ ನೀವು ಮಾಡುವಂಥ ಕೆಲಸಗಳು. ನೀವು ಅವ್ರಿಗೆ ಎಜುಕೇಷನಿಗೆ ನಿಮಗೆ ಖರ್ಚು ಮಾಡ್ತಾ ಇದ್ದಾರೆ ಅಂತಂದ್ರೆ ನೀವು ಎಜುಕೇಷನ್ನ ಕ್ಲಿಯರಾಗಿ ಕಂಪ್ಲೀಟ್ ಮಾಡೋದು. ಆಮೇಲೆ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿರೋದು. ಫ್ಯೂಚರಲ್ಲಿ ನೀವು ಸೆಟ್ಲ್ ಆಗುವಂಥದ್ದು. ಬೇಸಿಕಲಿ ಇವೇ ನಿಮ್ಮ ಕರ್ತವ್ಯಗಳು. ನಿಮ್ಮ ಹಕ್ಕುಗಳು ಯಾವುವು? ಪಾಕೆಟ್ ಮನಿ ತೆಗೆದುಕೊಳ್ಳುವಂಥದ್ದು. ಇವೆಲ್ಲ ಆಕ್ಚುಯಲ್ ಆಗಿ ಹಕ್ಕುಗಳು. ನಾವು ಒಂದು ಸಣ್ಣ ಎಕ್ಸಾಂಪಲ್, ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಕೂಡ ಈ ಸಿಚುವೇಷನ್ ಕ್ರಾಸ್ ಮಾಡಿರ್ತೀರಾ ಅಂತ ಹೇಳ್ತಾ ಇರುವಂಥದ್ದು. ಇಲ್ಲೇನು ಗೊತ್ತಾ? ಎಲ್ಲರೂ ಕೂಡ ಏನು ಅಂತಂದ್ರೆ ರೈಟ್ಸನ್ನ ತುಂಬಾ ಚೆನ್ನಾಗಿ ಚಲಾಯಿಸ್ತಾರೆ. ನನ್ಗೆ ಬೇಕದು ಇದು ಅಂತ. ಕರ್ತವ್ಯನ ಮಾಡಕ್ಕೆ ಯಾರು ರೆಡಿ ಇರಲ್ಲ. ಇದೇ ರೀತಿ ನಿಮ್ಮ ಕಾನ್ಸ್ಟಿಟ್ಯೂಷನ್ ಲಾ ಸಬ್ಜೆಕ್ಟ್ ಅಲ್ಲೂ ನಾನು ಎಕ್ಸಾಂಪಲ್ ಕೊಡ್ತಾ ಹೇಳ್ತೀನಿ. ಫಂಡಮೆಂಟಲ್ ರೈಟ್ಸ್ ಅನ್ನುವಂಥ ಕಾನ್ಸೆಪ್ಟ್ ಓದ್ತಾ ಇದ್ದೀರಾ ಈಗ ಆರ್ಟಿಕಲ್ 12ರಿಂದ ಆರ್ಟಿಕಲ್ 35 ತನಕ. ಇದೆಲ್ಲ ನಿಮಗೆ ದೇಶ ಕೊಟ್ಟಿರುವಂಥದ್ದು, ನಮ್ಮ ಸರ್ಕಾರ ಕೊಟ್ಟಿರುವಂಥದ್ದು, ಗವರ್ಮೆಂಟ್ ಕೊಟ್ಟಿರುವಂಥ ಹಕ್ಕುಗಳು. ಏನ್ ಹಕ್ಕುಗಳು ಕೇಳ್ತೀರಾ? ಎಲ್ಲರಿಗೂ ಸಮಾನ ಅವಕಾಶ ಬೇಕು, ನನಗೂ ಸಮಾನ ಅವಕಾಶ ಬೇಕು, ನಾನು ಎಲ್ಲಿ ಬೇಕಲ್ಲಿ ವ್ಯಾಪಾರ ಮಾಡ್ತೀನಿ, ಎಲ್ಲಿ ಬೇಕಲ್ಲಿ ಮಾತಾಡ್ತೀನಿ, ನನ್ನನ್ನು ಜೈಲಿಗೆ ಹಾಕ್ಬೇಕಾದ್ರೆ ರೀಸನ್ ಹೇಳಬೇಕು, ಆಯ್ತಾ? ಲಿಂಗ ತಾರತಮ್ಯ ಮಾಡಂಗಿಲ್ಲ, ಭೇದ ಭಾವ ಮಾಡಂಗಿಲ್ಲ, ನನ್ನ ಧರ್ಮ ನಾನು ನಡ್ಸ್ಕೊಳ್ತೀನಿ, ಆರ್ಟಿಕಲ್ 25, 26, 27. ಈ ತರ ಎಲ್ಲ ಜೋರಾಗಿ ಮಾತಾಡಕ್ಕೆ ದೇಶ ನಿಮಗೆ ಹಕ್ಕುಗಳನ್ನು ಕೊಟ್ಟಿದೆ, ಆಯ್ತಾ? ಹಾಗೆ ದೇಶ ನಿಮ್ಮ ಹತ್ರ ಸ್ವಲ್ಪ ಕರ್ತವ್ಯಗಳನ್ನು ಕೂಡ ಕೇಳಿದೆ. ಅದೆಲ್ಲಿ ಕೇಳಿದೆ? 51A ಓದ್ತೀರಾ, ಮೂಲಭೂತ ಕರ್ತವ್ಯಗಳು ಅಂತ. ಈ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ. ಹಕ್ಕು ಮತ್ತು ಕರ್ತವ್ಯಕ್ಕಿರುವ ವ್ಯತ್ಯಾಸ ಏನು ಅಂತ. ಆರ್ಟಿಕಲ್ 51 ಅಲ್ಲಿ ಹೇಳುತ್ತೆ, ದೇಶಕ್ಕೆ ಸಮಸ್ಯೆ ಬಂದಾಗ ನೀನು ಬಂದು ನಿಂತ್ಕೋ ಅಂತಂದ್ರೆ. ನಾ ಒಂದೆರಡು ಮಾತ್ರ ಹೇಳ್ತಾ ಇದ್ದೇನೆ ಎಕ್ಸಾಂಪಲ್, ಯಾಕಂದ್ರೆ ಆ ಕ್ಲಾಸ್ ನಡೀತಾ ಇಲ್ಲ, ಕಾನ್ಸ್ಟಿಟ್ಯೂಷನ್ ಕ್ಲಾಸು. ಆ ಕ್ಲಾಸಲ್ಲಿ ನಾನು ಕಂಪ್ಲೀಟ್ ಮಾಡಿಕೊಟ್ಟಿದ್ದೇನೆ. ಸೊ ದೇಶಕ್ಕೆ ಸಮಸ್ಯೆ ಬಂದಾಗ ನಿಂತ್ಕೋ, ಎನ್ವೈರನ್ಮೆಂಟ್ನ ನೀಟಾಗಿ ಇಟ್ಕೋ, ನಮ್ಮ ದೇಶದ ಸೈನ್ಸು, ಕಲ್ಚರು, ಸಂಸ್ಕೃತಿನ ಕಾಪಾಡು. ಅರ್ಥ ಆಗ್ತಿದ್ಯಾ ನಿಮಗೆ? ಇಂಥ ಪಾಯಿಂಟ್ಸ್ಗಳನ್ನ ನಿಮ್ಮ ಕರ್ತವ್ಯದಲ್ಲಿ ಬೀಳುತ್ತೆ. ಸೊ ಬೇಸಿಕಲಿ ಇದ್ರ ಪ್ರಕಾರ ಹಕ್ಕು ಮತ್ತು ಕರ್ತವ್ಯಕ್ಕಿರುವಂಥ ವ್ಯತ್ಯಾಸ ಗೊತ್ತಾಯ್ತು. ಹಕ್ಕು ನೀವು ಕೇಳುವಂಥದ್ದು, ಕರ್ತವ್ಯ ನೀವು ಏನು ಅವರಿಗೆ ಕೊಡುವಂಥದ್ದು. ಆಯ್ತಾ? ಎಲ್ಲಿ ಹಕ್ಕಿದೆಯೋ ಅಲ್ಲಿ ಕರ್ತವ್ಯ ಇದೆ, ಆಯ್ತಾ? ಎಲ್ಲಿ ಕರ್ತವ್ಯ ಇದೆಯೋ ಅಲ್ಲಿ ಹಕ್ಕಿದೆ. ಇದು ಒಂದು ಮುಖದ ಎರಡು ನಾಣ್ಯ ಇದ್ದಂಗೆ. ನೀವು ಯಾವುದೋ ಒಂದನ್ನ ಡಿಮ್ಯಾಂಡ್ ಮಾಡಕ್ ಬರೋದೇ ಇಲ್ಲ, ಕಾನೂನು ಹೇಳೋದೇ ಅದು, ಆಯ್ತಾ? ನೀವು ಕರ್ತವ್ಯ ಏನಾದ್ರು ಮಾಡ್ತಿದ್ದೀರಾ ಅಂದ್ರೆ ನಿಮಗೆ ಹಕ್ಕು ಆಟೋಮೆಟಿಕ್ ಆಗಿ ಇನ್ನೊಂದು ಅದೇ ನಾಣ್ಯದ ಮುಖದಲ್ಲಿ ಸಿಗ್ತಾ ಹೋಗುತ್ತೆ. ನೀವು ನಿಮ್ಮ ಹಕ್ಕುಗಳನ್ನು ಪಾಲಿಸ್ತಾ ಇದ್ದೀರಾ ಅಂದ್ರೆ ಕರ್ತವ್ಯ ತಾನಾಗೆ ಸಿಗ್ತಾ ಹೋಗುತ್ತೆ. ಇದು ಯೂನಿವರ್ಸಲ್ ರೂಲ್ ಕೂಡ, ಇದು ಲೀಗಲ್ ರೂಲ್ ಕೂಡ. ಸೊ ಅದಕ್ಕೋಸ್ಕರ ನೀವೇನೇನು ಹಕ್ಕುಗಳನ್ನ ಕೇಳ್ತಾ ಇರ್ತೀರಾ ಆ ಟೇಬಲ್ ಅವೇರ್ ಇರಲಿ, ನಿಮಗೂ ಕೂಡ ಕರ್ತವ್ಯಗಳಿದೆ ಅಂತ. ಕರ್ತವ್ಯಗಳನ್ನು ಪಾಲಿಸ್ತಾ ಇದ್ದೀರಾ ಅಂತಂದ್ರೆ ಅವೇರ್ ಇರಲಿ, ನಾನು ಕರ್ತವ್ಯ ಪಾಲಿಸ್ತಾ ಇದ್ದೀನಿ ಅಂತಂದ್ರೆ ನನಗೆ ಹಕ್ಕುಗಳು ಇದೆ ಅಂತ. ಸೊ ಇದು ಔಟ್ ಆಫ್ ಲೀಗಲ್ ಟೆಕ್ನಿಕಲ್ ವರ್ಡ್ಸ್ಗಳ ಎಕ್ಸ್ಪ್ಲನೇಷನ್ಗೆ ಹೋಗ್ತಾ ಇದೆ ಕ್ಲಾಸು. ಬಟ್ ನನ್ನ ಬೇಸಿಕ್ ನಾಲೆಜ್ ನಿಮಗೆ ಇರಲೇಬೇಕು ಅನ್ನೋದಕ್ಕೆ ಹೇಳ್ತೇನೆ. ಯಾಕಂದ್ರೆ ಸುಮಾರು ಕೇಳ್ತಾ ಇರ್ತೀರಾ ರೈಟ್ಸ್, ಬಟ್ ಕ್ಲಾರಿಫಿಕೇಶನ್ ಸಿಗ್ಬೇಕಲ್ಲ ನಿಮಗೆ, ರೈಟ್ಸ್ ಅಂದ್ರೇನು, ಡ್ಯೂಟೀಸ್ ಅಂದ್ರೇನು ಅಂತ. ಸೊ ಆಗಿದ್ದಲ್ಲಿ ರೈಟ್ಸು ಮತ್ತೆ ಡ್ಯೂಟೀಸು ಎರಡೂ ಕೂಡ ನಾನು ಒಂದರಲ್ಲೇ ಹಾಕಿ ಹೇಳಿರುವಂಥ ರೀಸನ್ ಏನು ಅಂತಂದ್ರೆ, ಬೇಸಿಕಲಿ ರೈಟ್ಸು ಡ್ಯೂಟೀಸನ್ನ ಒಂದೊಂದು ಮೇಜರ್ ಆಗಿ ಕಾನ್ಸೆಪ್ಟ್ ತಗೊಂಡು ಅದರಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾ, ಇಂಟರ್ ರಿವರ್ಸ್ ಅಂತೀವಲ್ವಾ, ಅಂದ್ರೆ ಪವರ್ಸ್ ಟು ಮ್ಯಾನೇಜ್ಮೆಂಟ್ ಅಂತ ಇದೆ ಅಂತಂದ್ರೆ ಅಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವ್ಯಾವ ರೀತಿ ವ್ಯವಹಾರಗಳು ನಡಿಬೇಕೋ ಅದನ್ನ ಮಾಡುವಂಥದ್ದು ರೈಟ್ಸ್ ಯಾರಿಗಿದೆ, ಕರ್ತನಿಗಿದೆ. ಅದೇ ರೀತಿ ಅದೇ ಮ್ಯಾನೇಜ್ಮೆಂಟ್ ಅಲ್ಲಿ ಲೆಕ್ಕಾಚಾರಗಳನ್ನ ಕೊಡುವಂತ ರೈಟ್ಸ್ ಯಾರಿಗಿದೆ, ಅದೇ ಕರ್ತನಿಗಿದೆ. ಅದಕ್ಕೋಸ್ಕರ ಮೇನ್ ಕೀ ಪಾಯಿಂಟ್ ನ ತಗೊಂಡು ಇಂಟರ್ ರಿವರ್ಸ್ ಆಗಿ ನಾನು ಡ್ಯೂಟೀಸ್ ರೈಟ್ಸ್ ಗಳನ್ನು ಎರಡು ಒಂದಲ್ಲೇ ಹಾಕಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆ, ವೆಲ್ ಆಗಿದ್ದಲ್ಲಿ ಫಸ್ಟ್ನೇ ರೈಟ್ಸ್ ಏನಿದೆ ಸರ್, ಎಕ್ಸಾಮ್ ಪಾಯಿಂಟ್ ಆಫ್ ಅಲ್ಲಿ ಏನು ಇಂಪಾರ್ಟೆಂಟ್, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಹೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ರೈಟ್ಸ್ ಅಂಡ್ ಡ್ಯೂಟೀಸ್ ಏನು ಅಂತ ತುಂಬಾ ಇಂಪಾರ್ಟೆಂಟ್. ಹೂ ಈಸ್ ಕರ್ತ, ವಾಟ್ ಆರ್ ದ ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಕರ್ತ, ವಾಟ್ ಆರ್ ದ ರೈಟ್ಸ್ ಅಂಡ್ ಡ್ಯೂಟೀಸ್ ಅಂಡ್ ಲಯಬಿಲಿಟೀಸ್ ಆಫ್ ಕರ್ತ, ಹೊಣೆಗಾರಿಕೆ ಏನಿದೆ ಕರ್ತಂದು, ಏನೇನು ಜವಾಬ್ದಾರಿಗಳನ್ನು ಹೊತ್ಕೋಬೇಕು, ಇಂಥ ಪ್ರಶ್ನೆನ ಕೇಳಲಾಗುತ್ತದೆ ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಕರ್ತದಲ್ಲಿ. ಹಾಗಿದ್ದಲ್ಲಿ ಏನೇನು ರೈಟ್ಸ್ಗಳಿದೆ ಒಂದ್ಸಲ ಥಿಂಕ್ ಮಾಡಿ, ಇಮ್ಯಾಜಿನೇಷನ್ ಅಲ್ಲಿ ಹೋಗಿ. ನಾನು ಹೇಳ್ತಾ ಇರೋದ್ರ ಮೇಲೆ ಇಮ್ಯಾಜಿನೇಷನ್ ಹೋಗಿ. ನಿಮ್ಮ ಮನೆಯಲ್ಲಿ ಮನೆ ಇದೆ, ಈ ಮನೆಯಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಇದ್ದಾರೆ, ಕರ್ತಾ ಇದ್ದಾರೆ. ಅವರು ತಮ್ಮ ಮನೆಯಲ್ಲಿ ಅಂತಂದ್ರೆ ಇವನ್ ನಾನು ಹೇಳ್ತಾರೆ, ನಿಮ್ಮ ತಂದೆಯವರೇ ತಗೊಳ್ಳಿ, ನಿಮ್ಮ ತಂದೆಯವರು ಅಥವಾ ಹೆಡ್ ಆಫ್ ದ ಫ್ಯಾಮಿಲಿ, ನಿಮ್ಮ ತಾಯಿ ಹೆಡ್ ಆಫ್ ದ ಫ್ಯಾಮಿಲಿ.
ಯಾರು ಹೆಡ್ ಆಫ್ ದ ಫ್ಯಾಮಿಲಿನ ಲೀಡ್ ಮಾಡ್ತಾ ಇದ್ದಾರೆ ಅವರು ಮಾಡುವಂತ ಕೆಲಸಗಳನ್ನೇ ನಾನು ಡಿಸ್ಕಸ್ ಮಾಡೋದು. ನಾನು ಏನು ಎಕ್ಸ್ಟ್ರಾ ಡಿಸ್ಕಸ್ ಮಾಡಲ್ಲ ಈ ಕಾನ್ಸೆಪ್ಟ್ ಅಲ್ಲಿ. ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಕರ್ತ ಅಂತಂದ್ರೆ ಹೆಡ್ ಆಫ್ ದ ಫ್ಯಾಮಿಲಿ ಹೇಳಿದ್ದೀನಿ. ಹೆಡ್ ಆಫ್ ದ ಫ್ಯಾಮಿಲಿ ನಿಮ್ಮ ತಂದೆಯವರು ಇರ್ತಾರೆ, ನಿಮ್ಮ ತಾಯಿ ಇರ್ತಾರೆ, ನಿಮ್ಮ ಅಣ್ಣವ್ರು ಇರ್ತಾರೆ, ಅಜ್ಜ ಇರ್ತಾರೆ, ಮುತ್ತಜ್ಜ ಇರ್ತಾರೆ. ಯಾರೋ ಒಬ್ರು ಜವಾಬ್ದಾರಿ ತಗೊಂಡು ಕಂಪ್ಲೀಟ್ ಆಗಿ ವ್ಯವಹಾರ ನಡೆಸ್ತಾರೆ. ಅವರು ನಡೆಸುವಂತ ವ್ಯವಹಾರನ ಈಗ ಬಿಚ್ಚಿಡ್ತಾ ಇದ್ದೀನಿ ಅಷ್ಟೇ. ಈ ರೀತಿ ವ್ಯವಹಾರ ನಡೆಸ್ತಾರೆ. ಇದನ್ನೇ ರೈಟ್ಸ್ ಅಂಡ್ ಡ್ಯೂಟೀಸ್ ಅಂತ ಕರಿತೀವಿ ಅಂತ. ಪವರ್ ಆಫ್ ಮ್ಯಾನೇಜ್ಮೆಂಟ್ ಅಂತಿದೆ. ಏನ್ ಸರ್ ಇದು ಪವರ್ ಆಫ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ನಿಮ್ಮಲ್ಲಿ ಅಲ್ಲಿರುವಂತ ನಿಮ್ಮ ಮನೆಯಲ್ಲಿರುವಂತ ಆಸ್ತಿ ಆಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಈ ಎಲ್ಲದನ್ನು ಕೂಡ ನೋಡ್ಕೊಳ್ಳುವಂತಹ ಒಂದು ಕೆಲಸ ಯಾರ್ದಿರುತ್ತಪ್ಪ? ಅವ್ರದ್ದೇ ತಾನೇ ಹಿರಿಯ ವ್ಯಕ್ತಿದ್ದು. ಅದನ್ನೇ ನಾವು ಒಂದೊಂದು ಪಾಯಿಂಟ್ ತಗೊಳ್ತಾ ಇದೀವಿ. ಎರಡನೇದೇನು? ರೈಟ್ ಟು ಇನ್ಕಮ್ ಆರ್ ರಿನಾಮಿನೇಷನ್ ಅಂಡ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಅಲ್ಲಿ ಬರುವಂತಹ ಇನ್ಕಮ್‌ನ ತೆಗೆದುಕೊಳ್ಳುವಂತದ್ದು. ಏನೇ ಇನ್ಕಮ್ ಬಂದ್ರು ಕೂಡ ನಿಮ್ಮ ಫ್ಯಾಮಿಲಿ ಬಿಸ್ನೆಸ್ ಆಗಿರ್ಬೋದು ಅಥವಾ ಬೇರೆ ಏನೇ ಆಗಿರ್ಬೋದು, ಎಲ್ಲದನ್ನು ಕೂಡ ಅವ್ರು ತೆಗೆದುಕೊಳ್ಬಹುದು. ಆಮೇಲೆ ಎಕ್ಸ್‌ಪೆಂಡಿಚರ್‌ನ ಖರ್ಚು ವೆಚ್ಚನ ಕೂಡ ಕೇಳಲೂಬಹುದು, ಹೇಳಲೂಬಹುದು, ಲೆಕ್ಕನೂ ಕೊಡ್ಬೇಕು. ಆಮೇಲೆ ಇದ್ರಲ್ಲಿ ಏನೇನ್ ಬರುತ್ತಪ್ಪ ಅಂತಂದ್ರೆ ಉದಾಹರಣೆಗೆ ಹೇಳ್ತಾರೆ ನಿಮ್ಮ ಮೇಂಟೆನೆನ್ಸು, ಮ್ಯಾನೇಜ್‌ಮೆಂಟು, ಎಜುಕೇಷನ್ನು ಅಥವಾ ಏನೋ ನಿಮ್ಮ ಹಾಸ್ಪಿಟಾಲಿಟಿಗಾಗಿರ್ಬಹುದು. ಏನೇ ಆಗಿರ್ಲಿ ಎಲ್ಲದಕ್ಕೂ ಫಂಡ್ ರಿಲೀಸ್ ಮಾಡ್ತಾರೆ. ಮತ್ತೆ ಫಂಡನ್ನ ಹಾಕ್ಕೊಳ್ತಾರೆ. ಅಲ್ವಾ? ಫಂಡನ್ನ ಹಾಕೊಳ್ಳೋದು ಎಲ್ಲಿ ಅವ್ರು ದುಡ್ಡು ಇನ್ಕಮ್ ಇಂದ ಹಾಕ್ಕೊಳ್ತಾರೆ. ಫಂಡ್ ರಿಲೀಸ್ ಮಾಡೋದೆಲ್ಲಿ ದುಡ್ದಿದ್ದನ್ನ ನಿಮಗೆ ಹಿಂಗೆ ಎಕ್ಸ್ಪೆಂಡ್ ಮಾಡ್ತಾರೆ. ಸೊ ಇದು ಅವರ ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಕರ್ತ. ಏನಿದೆ ಇದರಲ್ಲಿ ಫ್ಯಾಮಿಲಿ ಲಾದಲ್ಲಿ? ತುಂಬಾ ಸಿಂಪಲ್ ಆಗಿ ನಿಮ್ಮ ಮನೆ ವಿಚಾರಗಳನ್ನು ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ರೈಟ್ ಟು ರೆಪ್ರೆಸೆಂಟ್ ದ ಜಾಯಿಂಟ್ ಫ್ಯಾಮಿಲಿ ಅಂತಂದ್ರೆ ಇಫ್ ಇನ್ ಕೇಸ್ ಏನಾದ್ರೂ ಜಾಯಿಂಟ್ ಫ್ಯಾಮಿಲಿ ಆಗಿತ್ತು ಅಂತಂದ್ರೆ ಏನಾದ್ರೂ ಲೀಗಲ್ ಇಶ್ಯೂಸ್ ಆಯ್ತು, ರಿಲಿಜಿಯಸ್ ಇಶ್ಯೂಸ್ ಆಯ್ತು, ಸೋಷಿಯಲ್ ಮ್ಯಾಟರ್ ಇತ್ತು. ಅವಾಗ ನಾನೇ ಹೀರೋ ಅಂತೇಳಿ ಮುಂದೆ ಹೋಗ್ತಾರೆ ಗೊತ್ತಾ? ಏನಾದ್ರು ನಿಮ್ಮ ಮೇಲೆ ಸ್ವಲ್ಪ ಜಗಳ ಗಿಗಳ ಆಯ್ತು ಅಂತಂದ್ರೆ ಮುಂದೋಗಿ ನಿಂತ್ಕೊಳ್ತಾರೆ. ಯಾರು ಮಾತಾಡಿದ್ದು ಅಂತೇಳಿ ಎದೆ ಕೊಟ್ಬಿಟ್ಟು ಅಲ್ವಾ? ಹಿರಿಯರು ಅಂತಂದ್ರೆ ನಿಮ್ಮ ಕರ್ತ, ನಿಮ್ಮ ಮನೆಯ ಕರ್ತ ಆಯ್ತಾ? ಸೊ ಈ ಫ್ಯಾಕ್ಟ್ಸ್ ಏನಿದೆಯಲ್ವಾ, ಇದು ಅವರಿಗಿರುವಂತ ಡ್ಯೂಟೀಸ್‌ಗಳು ಆಕ್ಚುಲ್ ಆಗಿ. ರೈಟ್ಸ್ ಏನು ಅಂತಂದ್ರೆ ಹೋಗ್ಬಿಟ್ಟು ಎದೆ ಕೊಟ್ಟು ನಾನೇ ನೋಡ್ಕೊಳ್ತೀನಿಲ್ಲ ಅಂತ ಹೇಳ್ತೀರ ಅಂದ್ಮೇಲೆ ಮನೆಗೆ ಬಂದು ಬೈಯುವಂತ ಅಧಿಕಾರನೂ ಇರುತ್ತಾ? ಹಕ್ಕು ಇದು ಹಕ್ಕಿರುತ್ತಾನೆ. ಬಂದ್ಬಿಟ್ಟು ಯಾಕ ತಪ್ಪು ಮಾಡಿದೆ ಅಂತ ಮನೆಗೆ ಬಂದು ಬೈದು ಮಾಡ್ತಾರೆ. ಯಾಕೆ ನಾನು ಆಡು ಭಾಷೆಯಲ್ಲಿ ಹೇಳುವಂತ ಪ್ರಯತ್ನ ಪಡ್ತೀನಿ ಅಂತಂದ್ರೆ ಎಷ್ಟು ನಾನು ಆಡು ಭಾಷೆಯಲ್ಲಿ ಮಾತಾಡ್ತೀನಿ ಅಷ್ಟು ಚೆನ್ನಾಗಿ ನಿಮಗೆ ಅರ್ಥ ಆಗುತ್ತೆ. ಕಂಪ್ಲೀಟ್ ಆಗಿ ಲೀಗಲ್ ಭಾಷೆಯಲ್ಲಿ ಮಾತಾಡುವಂಥದ್ದು ದೊಡ್ಡ ವಿಷಯ ಅಲ್ಲ. ಬಟ್ ನನ್ನ ಲೀಗಲ್ ಭಾಷೆ ನೀವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್-ಎಲ್-ಬಿನೇ ಕಷ್ಟ ಅಂತ ಫೀಲ್ ಆಗೋದು ಬೇಡ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಅದಕ್ಕೋಸ್ಕರ ಆಡು ಭಾಷೆಯಲ್ಲಿ ಆರಾಮಾಗಿ ಅರ್ಥ ಮಾಡ್ಕೊಳ್ಳಿ. ಆಡು ಭಾಷೆಯಲ್ಲಿ ಅರ್ಥ ಆಗಿದ ತಕ್ಷಣ ಇನ್ನೂ ಡೀಪ್ ಡ್ರೈವ್ ಮಾಡಬೇಕು ಅಂದ್ರೆ ಮತ್ತೆ ಓದ್ತಾ ಹೋಗಿ. ಇನ್ನೂ ದಪ್ಪ ದಪ್ಪ ಬುಕ್ ಓದ್ತಾ ಹೋಗಿ. ಚೆನ್ನಾಗಿ ನಾಲೆಡ್ಜ್ ತಗೊಳ್ಳಿ. ಆಡು ಭಾಷೆಯಲ್ಲಿ ಫಸ್ಟ್ ಕಾನ್ಸೆಪ್ಟ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ರೈಟ್ ಟು ಕಾಂಪ್ರಮೈಸ್. ರೈಟ್ ಟು ಕಾಂಪ್ರಮೈಸ್ ಅಂದ್ರೆ ಏನು ಅಂತಂದ್ರೆ ಏನೋ ಸಾಲ ಮಾಡ್ಕೊಂಡು ಬಂದ್ಬಿಟ್ಟಿರ್ತೀರ ಹೊರಗಡೆ ಎಲ್ಲಾದ್ರೂ ಆಯ್ತಾ? ಮನೆ ಹೊರಗಡೆನೋ ಏನೋ ಫ್ರೆಂಡ್ಸ್ ಹತ್ರ ಅಲ್ಲಿ ಇಲ್ಲಿ ಸಾಲ ಮಾಡ್ಕೊಂಡು ಏನೋ ಬಿಸ್ನೆಸ್ ಮಾಡ್ತೀನಿ ಸಾಲ ಮಾಡ್ಕೊಂಡು ಬಂದಿರ್ತೀರ. ಅಲ್ಲಿ ಹೋಗ್ಬಿಟ್ಟು ಆ ಬ್ಯಾಂಕ್ ಮ್ಯಾನೇಜರ್ ಹತ್ರ ಕಾಂಪ್ರಮೈಸ್ ಮಾಡ್ಕೊಳ್ಳೋದು, ಸಾಲ ಇಸ್ಕೊಂಡವನ ಹತ್ರ ಕಾಂಪ್ರಮೈಸ್ ಮಾಡ್ಕೊಳ್ಳೋದು, ಅಥವಾ ಕೇಸ್ ಹಾಕಿದ್ರೆ ಕೋರ್ಟಲ್ಲಿ ಹೋಗಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದು. ಕೋರ್ಟಲ್ಲಿ ಏನಾದ್ರು ಚಾಲೆಂಜ್ ಹಾಕಿತ್ತು ಅಂತಂದ್ರೆ ಅಲ್ಲಿ ಆ ಗ್ರೌಂಡ್ಸ್‌ಗಳ ಬಗ್ಗೆ ಮಾತಾಡುವಂಥದ್ದು ಆಯ್ತಾ? ಇದು ಎಲ್ಲದನ್ನು ಕೂಡ ಕರ್ತ ಅನ್ನುವಂಥವ್ರು ಮಾಡ್ತಾರೆ. ಕರ್ತ ಅನ್ನುವಂಥವ್ರು ಇಷ್ಟೇ ಅಲ್ಲ, ಆರ್ಬಿಟ್ರೇಷನ್ ಏನಾದ್ರು ಕೇಸ್‌ಗಳು ಬಿದ್ದಿದ್ರೆ ಅಂತಂದ್ರೆ ಮಧ್ಯವರ್ತಿಕೆ ಏನಾದ್ರು ತಗೊಂಡು ನಿಮ್ಮ ಕೇಸಸ್‌ಗಳನ್ನ ಸಾಲ್ವ್ ಮಾಡುವಂತ ಪರಿಸ್ಥಿತಿ ಏನಾದ್ರು ಇತ್ತು ಅಂತಂದ್ರೆ, ಆ ಟೈಮಲ್ಲೂ ಕೂಡ ಅವರು ಲೀಡ್ ತಗೊಂಡು ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಬಹುದು. ಅದೇ ಪಾಯಿಂಟನ್ನ ಇಲ್ಲಿ ನಾನು ಮೆನ್ಷನ್ ಮಾಡಿ ಅದೇ ಪಾಯಿಂಟ್ ಎಲ್ಲಿದೆ ಅಂತಂದ್ರೆ, ನಿಮ್ಮ ಈ ಪವರ್ ಟು ರೆಫರ್ ಎ ಡಿಸ್ಪ್ಯೂಟ್ ಟು ಆರ್ಬಿಟ್ರೇಷನ್ ಅನ್ನುವಂಥದ್ದು ಇದೆಯಲ್ಲ, ಅಂತಂದ್ರೆ ಮಧ್ಯಸ್ಥಿಕೆನ ತಗೊಂಡು ಏನಾದ್ರೂ ಒಂದು ವಿವಾದನ ನಿರ್ವಹಣೆ ಮಾಡಬೇಕು ಅನ್ನುವಂಥ ಪರಿಸ್ಥಿತಿಗಳು ಬಂತು ಅಂತಂದ್ರೆ, ಇಟ್ ಮೇ ಬಿ ಇವನ್ ಪ್ರಾಪರ್ಟಿ ಆಗ್ಬೋದು, ಮ್ಯಾನೇಜ್ಮೆಂಟ್ ಆಗ್ಬೋದು, ಲೆಕ್ಕಾಚಾರ ಆಗ್ಬೋದು, ಏನೇ ಆಗ್ಬೋದು. ಮನೇಲಿ ಸಣ್ಣ ಪುಟ್ಟ ತಪ್ಪುಗಳು ನಡೆದಾಗ ಯಾರು ಅದನ್ನ ಫೈನಲ್ ಮಾಡಕ್ ಬರೋದು? ಮನೇಲಿ ಕರ್ತಾನೆ ತಾನೆ, ಅವ್ರ ಮಾತೆ ತಾನೇ ಕೇಳೋದು ಫೈನಲ್ ಆಗಿ. ಅವ್ರೇನಂತಾರೆ, ಇದು ಸರಿ, ಇದು ತಪ್ಪು, ಇದು ನೀನ್ ಮಾಡ್ಬೇಡ, ಇದು ನೀನ್ ಮಾಡು, ಆಯ್ತು ಅಷ್ಟೇ ಕ್ಲೋಸ್ ಅದು ಆಯ್ತಾ? ಮುಂದೆ ಮಾತಿಲ್ಲ. ಅಂತ ಹಕ್ಕು ಅವರಿಗಿರುತ್ತೆ. ಪವರ್ಸ್ ಟು ಕಾಂಟ್ರಾಕ್ಟ್ ಡೆಬ್ಟ್ಸ್ ಅಂತಂದ್ರೆ ಈಗ ಮನೆಯ ಉದ್ಧಾರಕ್ಕೋಸ್ಕರ ಬಿಹಾಫ್ ಆಫ್ ದ ಇಂಟ್ರೆಸ್ಟ್ ಆಫ್ ಮನೆಗೋಸ್ಕರ ಅವರು ಸಾಲಗಳನ್ನ ಮಾಡಬಹುದು. ಸಾಲಗಳನ್ನ ಮಾಡಿ ಮನೆ ಬಿಸ್ನೆಸ್ ನಡೆಸಬಹುದು. ಜಾಯಿಂಟ್ ಫ್ಯಾಮಿಲಿ ಆಗಿರ್ಲಿ, ಯಾವುದೇ ಆಗಿರ್ಲಿ. ಇನ್ ಕೇಸ್ ಜಾಯಿಂಟ್ ಫ್ಯಾಮಿಲಿ ಆಗಿದ್ರೆ ಎಲ್ಲರೂ ಸೇರಿ ಅದನ್ನ ದುಡ್ಡು ಕಟ್ಟಬೇಕಾಗುತ್ತೆ. ಸೊ ಕಾಂಟ್ರಾಕ್ಟ್ ಡೆಬ್ಟ್ಸ್ ಅಂತ ಇದೆ ಅಂದ್ರೆ ಸಾಲ ಮಾಡಬಹುದು, ಸಾಲನು ಕಟ್ಟಲು ಕಟ್ಟಾರೋ ಅವರೇ, ಸಾಲ ಮಾಡೋರು ಅವರೇ ಅಲ್ವಾ? ಸಾಲ ಮಾಡಬಹುದು. ಆಮೇಲೆ ಪವರ್ ಟು ಎಂಟರ್ ಇಂಟು ಕಾಂಟ್ರಾಕ್ಟ್ ಬರೀ ಸಾಲ ಮಾಡೋದಂತದಲ್ಲ ಆಯ್ತಾ? ನೀವು ಯಾವುದೇ ಒಂದು ಕಾಂಟ್ರಾಕ್ಟಿಗೆ ಒಬ್ಬ ಕರ್ತ ಅನ್ನುವಂಥವ್ನು ಎಂಟರ್ ಕೊಟ್ಬಿಟ್ಟು ಬೇಕಾಗಿರುವಂತಹ ಕಾಂಟ್ರಾಕ್ಟ್ಸ್‌ಗಳನ್ನ ಮಾಡ್ಕೋಬಹುದು. ಈ ಹಕ್ಕು ಕೂಡ ಅವನಿಗೆ ಇರುತ್ತೆ. ಮತ್ತೆ ಏದಾದ್ರು ಕಾಂಟ್ರಾಕ್ಟ್‌ಗಳು ತನ್ನ ಕುಟುಂಬದ ವಿರುದ್ಧ ಏನಾದ್ರು ಬರ್ತಾ ಇದೆ ಅಂತಂದ್ರೆ ಅಂಥವನ್ನ ಪ್ರವೇಶ ಮಾಡಿ ಅದನ್ನ ಸರಿಪಡಿಸ್ಕೊಳ್ಳೋದಾಗಿರ್ಬೋದು ಅಥವಾ ಜಾರಿ ಮಾಡೋದಾಗಿರ್ಬೋದು, ಇಂಥ ಕೆಲಸಗಳನ್ನ ಮಾಡಬಹುದು. ಆಮೇಲೆ ಪವರ್ ಟು ಏಲಿನೇಷನ್ ಅಂತ ಇದೆ. ಪವರ್ ಟು ಏಲಿನೇಷನ್ ಮೀನ್ಸು ಇದು ಕೂಡ ಒಂದ್ ರೀತಿ ಮಿಡ್ಲಲ್ಲಿ ಬರುವಂತಹದ್ದು. ಅಂತಂದ್ರೆ ಥರ್ಡ್ ಪಾರ್ಟಿ ತರ ಮಿಡ್ಲಲ್ಲಿ ಬರುವಂತದ್ದು. ಯಾರ್ದಾದ್ರೂ ಇಬ್ರು ಮಧ್ಯದಲ್ಲಿ ಡಿಸ್ಪ್ಯೂಟ್ ಆಗಿದೆ. ಜಾಯಿಂಟ್ ಫ್ಯಾಮಿಲಿ. ಈಗ ಒಬ್ರಿದ್ದಾರೆ. ಇವರಿಗಿಬ್ರು ಅಣ್ಣ ತಮ್ಮ ಮಕ್ಳಿದ್ದಾರೆ. ಸರಿನಾ? ಈ ಅಣ್ಣ ತಮ್ಮರ ಮಧ್ಯದಲ್ಲಿ ಪ್ರಾಪರ್ಟಿ ಮಧ್ಯದಲ್ಲಿ ಜಗಳ ಆಗ್ತಿದೆ. ಬಟ್ ಹೆಡ್ ಆಫ್ ದಿ ಫ್ಯಾಮಿಲಿ ಯಾರು? ಕರ್ತ ಇವರಿದ್ದಾರೆ. ಇವರಿದ್ರ ಮಧ್ಯದಲ್ಲಿ ಎಂಟ್ರಿ ಬಂದು ಮಾತಾಡ್ಬಹುದು. ಇಫ್ ಇನ್ ಕೇಸ್ ಅದು ಲೀಗಲ್ ನೆಸೆಸಿಟಿ ಇತ್ತು ಅಂದ್ರೆ, ಕಾನೂನಾತ್ಮಕ ಅವಶ್ಯಕತೆ ಇತ್ತು ಅಂತಂದ್ರೆ, ಬೆನಿಫಿಟ್ ಆಫ್ ದ ಎಸ್ಟೇಟ್ ಯಾರಿಗೆ ಅದು ಸರಿಯಾದ ವ್ಯಕ್ತಿಗೆ ಬೆನಿಫಿಟ್ ಆಗುವಂತದ್ದು ಏನಾದ್ರು ಇತ್ತು ಅಂತಂತಂದ್ರೆ, ಆಮೇಲೆ ಇನ್‌ಡಿಸಿಪ್ಲಿನರಿ ಡ್ಯೂಟೀಸ್ ಅಲ್ಲೇನಾದ್ರೂ ಡ್ಯೂಟೀಸ್‌ಗಳು ಇಬ್ರು ಮಧ್ಯದಲ್ಲಿ ಸರಿಯಾಗಿ ಅವ್ರು ನಡೆಸ್ತಾ ಇಲ್ಲ ಅಂತಂದ್ರೆ, ಆ ಟೈಮಲ್ಲಿ ಅವರು ಮಿಡ್ಲಲ್ಲಿ ಎಂಟ್ರಿ ಕೊಟ್ಟು ಸಾಲ್ವ್ ಮಾಡುವಂತ ಕೆಲಸ
ಆಫ್ಟರ್ ದಟ್ ಒಂದು ಕೇಸ್ ಲಾದಲ್ಲಿ ಒಂದು ಸ್ವಲ್ಪ ಫ್ಯಾಕ್ಟ್ಸ್‌ಗಳನ್ನ ಹೇಳಿದ್ದಾರೆ. ಸರ್ ಇದನ್ನೇ ಮೆನ್ಷನ್ ಮಾಡ್ಬೇಕಾ? ಇಲ್ಲ. ಸುಮ್ನೆ ನಾನೊಂದು ಇರ್ಲಿ ಅಂತ ನಿಮ್ಗೆ ಮೆನ್ಷನ್ ಮಾಡಿರೋದಷ್ಟೇ ಕೇಸ್ ಲಾಸು. ದೇವಿ ಕಿಶನ್ ವರ್ಸಸ್ ರಾಮ್ ಕಿಶನ್ ಅನ್ನುವಂಥ ಕೇಸ್ ಲಾದಲ್ಲಿ ಏನ್ ಹೇಳಿದ್ದಾರೆ ಅಂತ ನೋಡೋಣ ಒಂದ್ಸಲ. ಈ ದೇವಿ ಕಿಶನ್ ವರ್ಸಸ್ ರಾಮ್ ಕಿಶನ್ ಕೇಸ್ ಲಾದಲ್ಲಿ ಏನ್ ಹೇಳಿದ್ದಾರೆ ಅಂತಂತಂದ್ರೆ, ಇನ್ ದ ಕೇಸ್ ದ ಪ್ಲಾintiff is filed a suit against the defendant. Both the plaintiff and defendant are the member of the family, joint family. Defendant 2 is the karta, who is under the influence of defendant 1. Sold and mortgaged is the property and illegal and immoral purpose which is for the marriage for the minor daughter Vimla and Pushpa. The defendant is contested that took the loan for legal necessity. The court held that the debt was used for the unlawful purpose since the contravented of the Child Marriage Restraint Act 1929. Therefore, it can be called as lawful aviations ಅಂತ ಹೇಳ್ತಾ ಇದೆ. ಅಂತಂದ್ರೆ ಇಲ್ಲಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ಕಂಪ್ಲೀಟ್ ಆಗಿ ಸಿಸ್ಟಮ್ ಏನ್ ಹೇಳ್ತಾ ಇದೆ, ಇದೊಂದು ಸಿಂಪಲ್ ಕಾನ್ಸೆಪ್ಟ್ ಆಯ್ತಾ, ಒಂದು ಮದುವೆ ಕಾನ್ಸೆಪ್ಟ್ ಅಂತ ಅನ್ಕೊಳ್ಳಿ. ಇದ್ರಲ್ಲಿ ಏನಿದೆ ಅಷ್ಟೊಂದು ಜಾಸ್ತಿ ತಲೆ ಕೆಡ್ಸ್ಕೊಂಡೆಲ್ಲ ನೋಡಕ್ ಹೋಗ್ಬಿಡಿ. ನಾನು ಒಂದು ಸಿಂಪಲ್ ಕಾನ್ಸೆಪ್ಟ್ ಆಗಿ ಹೇಳ್ತೀನಿ, ಕಾನ್ಸೆಪ್ಟ್ ವೈಸ್ನ ತಗೊಳ್ಳಿ ಆಯ್ತಾ. ಏನಿಲ್ಲ, ಒಂದಿಬ್ರು ಅಣ್ಣ ತಮ್ಮಂದ್ರು ಇರ್ತಾರೆ. ಅಣ್ಣ ತಮ್ಮಂದ್ರಲ್ಲಿ ಯಾರೋ ಒಬ್ಬ ಟೂ ಅನ್ನುವಂಥವನು ಏನಾಗಿರ್ತಾನೆ, ಹೆಡ್ ಆಫ್ ದ ಫ್ಯಾಮಿಲಿ ಆಗಿರ್ತಾನೆ. ಮನೆಯದು ಮಕ್ಕಳು ಮದುವೆ ಬರುತ್ತೆ. ಮಕ್ಕಳು ಮದುವೆ ಬಂದಾಗ ಅಡ ಇಟ್ಬಿಟ್ಟು ಮಕ್ಕಳು ಮದುವೆನ ಮುಗಿಸ್ತಾನೆ. ಬಟ್ ಅದೇನಾಗುತ್ತೆ ಅಂತಂತಂದ್ರೆ ಬಾಲ್ಯ ವಿವಾಹದ ಅಡಿಯಲ್ಲಿ ಬರುತ್ತೆ. ಯಾಕಂದ್ರೆ ಒಂದು ಸಣ್ಣ ಮೈನರ್ಗೆ ಮದುವೆ ಮಾಡಿಸ್ತಾರೆ. ಕೋರ್ಟ್ ಮೆಟ್ಲು ಹೋಗ್ತಾನೆ ಇನ್ನೊಬ್ಬ, ಇಲ್ಲ ಇವ್ನು ನೋಡಿ ಬಾಲ್ಯ ವಿವಾಹ ಮಾಡ್ಬಿಟ್ಟು ದುಡ್ಡೆಲ್ಲ ಹಾಳು ಮಾಡ್ಬಿಟ್ಟಿದ್ದಾನೆ, ಮಾಡ್ಕೇರಿ ಇಟ್ಬಿಟ್ಟಿದ್ದಾನೆ, ಆಸ್ತಿನೆಲ್ಲ ಹಾಳು ಮಾಡ್ಬಿಟ್ಟಿದ್ದಾನೆ ಅಂತ ಇನ್ನೊಬ್ಬ ತಮ್ಮನೋ ಅಣ್ಣನೋ ಇನ್ನೊಂದು ಪಾರ್ಟಿ ಯಾರಿಬ್ರು ಸೇರಿರ್ತಾರೆ, ಅದ್ರಲ್ಲಿ ಕೇಸು ಫೈಲ್ ಮಾಡ್ಕೊಂಡು ಹೋಗ್ತಾರೆ. ಕೋರ್ಟ್ ಹೇಳುತ್ತೆ, ಹೌದು ಇದು ಮ್ಯಾರೇಜ್ ರಿಸೆಂಟ್ ಪ್ರಕಾರ 1929 ಪ್ರಕಾರ ಇನ್ವ್ಯಾಲಿಡೇ, ಬಟ್ ಆದ್ರೆ ಇದನ್ನ ಒಳ್ಳೆ ಬಿಹಾಫ್ ಆಫ್ ಇಂಟ್ರೆಸ್ಟಿಗೆ ಮಾಡಿರೋದ್ರಿಂದ ಅವ್ರು ಏನ್ ಎಂಟ್ರಿ ಕೊಟ್ಬಿಟ್ಟು ಮಿಡ್ಲಲ್ಲಿ ಮಾತಾಡಿದ್ದಾರೆ ಅದು ವ್ಯಾಲಿಡ್ ಅಂತ ಹೇಳಿ. ಇದಿಷ್ಟು ನೀವು ಜ್ಞಾಪಕ ಇಟ್ಕೊಳ್ಳಿ. ಇನ್ನು ಸ್ಟಿಲ್ ಎಕ್ಸ್ಪ್ಲನೇಷನ್ ಬೇಕು ಅಂತಂದ್ರೆ ಆ ಕೇಸ್ ಲಾ ಮೇಲೆ ಗೂಗಲ್ ಔಟ್ ಮಾಡಿ. ಅದೇ ಅಂತಲ್ಲ, ನಿಮ್ಮ ರೆಫರೆನ್ಸ್ ಬುಕ್ಸ್ಗಳಲ್ಲಿ ಒಂದೆರಡು ಕೇಸ್ ಲಾಗಳನ್ನ ತುಂಬಾ ಈಸಿಯಾಗಿ ಕಡಿಮೆ ಜಡ್ಮೆಂಟ್ ಇರುವಂಥದ್ದನ್ನ ಮೆನ್ಷನ್ ಔಟ್ ಮಾಡ್ಕೊಳ್ಳಿ. ಎನಿಹೌ, ಲಾಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಇದೆ, ಲಯಾಬಿಲಿಟೀಸ್ ಅಂತೇಳಿ ನಾವು ಕರಿತೀವಿ. ಆ ಲಯಾಬಿಲಿಟೀಸ್ ಏನು ಅಂತೇಳಿ ಒಂದ್ಸಲ ಓದ್ಬೇಡ. ನೆಕ್ಸ್ಟ್ ಬೇರೆ ಕಾನ್ಸೆಪ್ಟ್ ನಾನು ಚೇಂಜ್ ಮಾಡ್ತೀನಿ. ಇಲ್ಲಿಗೆ ಕರ್ತಾ ಕಾನ್ಸೆಪ್ಟೇ ಮುಗ್ದೋಗುತ್ತೆ, ಕನ್ಫ್ಯೂಷನ್ಸೇ ಇರಲ್ಲ ನಿಮಗೆ. ಲಯಾಬಿಲಿಟೀಸ್ ಆಫ್ ಕರ್ತಾ ಅಂತಂದ್ರೆ ಏನು? ಲಯಾಬಿಲಿಟೀಸ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಹೊಣೆಗಾರಿಕೆ ಆಯ್ತಾ. ನೋಡಿ, ಇದನ್ನ ಬೇಸಿಕಲ್ಲಿ ನೀವು ಓದ್ಕೊಂಡು ಬಂದಿರ್ತೀರಾ, ಬಟ್ ಬೇಸಿಕ್ ಡಿಫ್ರೆನ್ಸ್ನ ನೀವು ಕಲ್ಕೋಬೇಕು ಇದನ್ನ. ನಾನು ಹೇಳ್ತಾ ಇರೋದೇನು ಅಂತಂದ್ರೆ, ರೈಟ್ಸ್ ಅಂದ್ರೆ ಬೇರೆ, ಡ್ಯೂಟೀಸ್ ಅಂದ್ರೆ ಬೇರೆ, ಲಯಾಬಿಲಿಟೀಸ್ ಅಂದ್ರೆ ಬೇರೆ. ರೈಟ್ಸ್ ಅಂದ್ರೆ ಹಕ್ಕುಗಳು, ಡ್ಯೂಟೀಸ್ ಅಂದ್ರೆ ಕರ್ತವ್ಯಗಳು, ಲಯಾಬಿಲಿಟೀಸ್ ಅಂದ್ರೆ ಹೊಣೆಗಾರಿಕೆಗಳು. ನೋಡಕ್ಕೆಲ್ಲ ಒಂದೇ ತರ ಕಾಣ್ತವೆ. ನೀವು ಜನರಲ್ ಆಡು ಭಾಷೆಯಲ್ಲಿ ಎಲ್ಲರೂ ಮಾತಾಡಿದಾಗೆ ಎಲ್ಲ ಒಂದೇ ಅಂತಂದ್ರೆ ತಪ್ಪಾಗುತ್ತೆ. ಓಕೆ, ಸೊ ಅದ್ರ ಪ್ರಕಾರ ನೀವು ಇದನ್ನ ಬೇಸಿಕಲಿ ಡಿಫ್ರೆನ್ಸ್ ಆಗಿ ತಗೊಂಡ್ರೆ ಒಳ್ಳೇದು. ಇಲ್ಲೇನು ಲಯಾಬಿಲಿಟೀಸ್ಗಳಿರುತ್ತೆ, ಏನೇನು ಹೊಣೆಗಾರಿಕೆ ಇರುತ್ತೆ, ಹೊಣೆಗಾರಿ ಇನ್ ಟರ್ಮ್ಸ್ ಆಫ್ ಮೀನ್ ದಟ್ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟೀಸ್ ಅಂತ ಕರಿತೀವಲ್ಲ, ಆ ಇನ್ ಟರ್ಮ್ಸ್ ಅಲ್ಲಿ ತಗೊಳ್ಬೋದು ನೀವು. ಏನೇನು ಜವಾಬ್ದಾರಿ ಇರುತ್ತೆ, ಮೇಂಟೈನ್ ಮಾಡಬೇಕಾಗಿರುತ್ತೆ. ಎಲ್ಲ ಕಾರ್ಯಕ್ರಮಗಳನ್ನು ಎಲ್ಲ ವ್ಯವಹಾರಗಳನ್ನು ಮೇಂಟೈನ್ ಮಾಡಬೇಕಾಗಿರುತ್ತೆ. ಅಕೌಂಟ್ಸನ್ನ ತೋರಿಸ್ಬೇಕಾಗುತ್ತೆ. ಅಂತಂದ್ರೆ ನಾನು ಎಷ್ಟು ಖರ್ಚು ಮಾಡಿದ್ದೀನಿ, ಯಾವುದಕ್ಕೆ ಎಷ್ಟು ಖರ್ಚು ಮಾಡಿದೆ, ಏನು ಮಾಡಿದೆ ಅಂತೇಳಿ ಅಕೌಂಟ್ಸನ್ನ ತೋರಿಸ್ಬೇಕಾಗುತ್ತೆ. ಆಮೇಲೆ ಏನಾದರೂ ಸಾಲ ಯಾರಾದರೂ ಆ ಮನೆಗೆ ಕೊಡೋದಿದ್ದಿದ್ರೆ, ಡ್ಯೂ ಇದ್ರೆ, ಅಂದ್ರೆ ಕರ್ತ ಯಾರಿಗಾದ್ರೂ ಕೊಟ್ಟಿದ್ದಾನ ಸಾಲ, ಅದನ್ನೇನಾದ್ರೂ ವಸೂಲಿ ಮಾಡ್ಬೇಕಂದ್ರೆ ವಸೂಲಿ ಮಾಡುವಂತ ಜವಾಬ್ದಾರಿನ ಹೊಂದಿರ್ತಾರೆ. ಅಪಾರ್ಟ್ ಫ್ರಮ್ ದಿಸ್ ರೀಸನಲಿ ಬಿ ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ. ಓಕೆ, ನಾನು ಕರ್ತ, ನಾನು ಓನರು, ಹೇಗ್ ಬೇಕಾಗಿ ಏನ್ ಬೇಕಾದ್ ಖರ್ಚು ಮಾಡ್ತೀನಿ, ಯಾವ್ದಕ್ ಖರ್ಚು ಮಾಡ್ತೀನಿ, ನಾನೀಗ ಯಾರು ಕೇಳೋರು ಅನ್ನುವಂತ ಲೆಕ್ಕಾಚಾರದಲ್ಲಿ ಹೋಗಕ್ ಬರಲ್ಲ. ಸಮಂಜಸವಾಗಿ ಲಿಮಿಟೆಡ್ ಆಗಿ ಖರ್ಚು ಮಾಡ್ಬೇಕಾಗುತ್ತೆ. ಆಮೇಲೆ ನಾಟ್ ಟು ಎಲಿಮಿನೇಟ್ ದ ಕೋಪಾರ್ಸನರಿ ಪ್ರಾಪರ್ಟಿ ಅಂತಂದ್ರೆ, ಕೋಪಾರ್ಸನರಿ ಪ್ರಾಪರ್ಟಿ ಏನಿರುತ್ತಲ್ಲ ಅದನ್ನ ತೆಗೆದು ಹಾಕಂಗಿಲ್ಲ. ತೆಗೆದು ಇನ್ ಟರ್ಮ್ಸ್ ಆಫ್ ದಟ್ ಸುಮ್ಮನೆ ಸಿಕ್ಕಾಪಟ್ಟೆ ಹಿಂಗ್ ಬೇಕಂಗೆ ಮಾರೋದು, ಯಾರು ಬೇಕು ಅವ್ರಿಗೆ ಮಾರೋದು, ದುಂದು ವೆಚ್ಚ ಮಾಡೋದು, ಇಂತಹ ಕಾರ್ಯಕ್ರಮಗಳನ್ನ ಆಸ್ತಿಯಲ್ಲಿ ಮಾಡೋ ಹಾಗಿಲ್ಲ. ಇದೆ ಲಯಾಬಿಲಿಟಿ ನಾಟ್ ಟು ಸ್ಟಾರ್ಟ್ ನ್ಯೂ ಬಿಸ್ನೆಸ್. ನ್ಯೂ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋ ಹಾಗಿಲ್ಲ ವಿತೌಟ್ ಪ್ರಿಯರ್ ಪರ್ಮಿಷನ್ ಆಫ್ ದೇರ್ ಕೋಪಾರ್ಸನರ್ಸ್ ಅಂತ ಹೇಳ್ತಾರೆ. ಸರ್ ಇದು ಕೋಪಾರ್ಸನರ್ ಬಗ್ಗೆ ಒಂದು ಕ್ಲಾಸ್ ಮಾಡ್ಬಿಡಿ, ಯಾಕೋ ತಲೆ ಕೆಟ್ಟು ಹೋಗ್ತಾ ಇದೆ. ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಕೋಪಾರ್ಸನರ್ ಕಾನ್ಸೆಪ್ಟ್ ಅಂದ್ರೆ ಏನು ಅಂತಾನೆ ನಾನು ನಿಮಗೆ ಹೇಳ್ತೇನೆ. ಅವಾಗ ಕ್ಲಾರಿಟಿ ಸಿಗುತ್ತೆ ಆಯ್ತಾ. ಯಾಕಂದ್ರೆ ನೀವು ವಕೀಲರಾದಾಗ ಕೋಪಾರ್ಸನರ್ಸ್ ಬಗ್ಗೆ ಕೇಳ್ತೀರಾ, ಕರ್ತಾ ಬಗ್ಗೆ ಕೇಳ್ತೀರಾ. ಸೊ ಇಂಥೆಲ್ಲ ಕಾನ್ಸೆಪ್ಟ್ಗಳು ಬರುತ್ತೆ ಪ್ರಾಪರ್ಟಿ ಡಿಸ್ಪ್ಯೂಟ್ ಅಲ್ಲಿ ನೀವು ವಕೀಲರುಗಳಾದಾಗ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯ್ತಾ. ಇವತ್ತಿನ ವಿಡಿಯೋ ಒಂದು ಸ್ವಲ್ಪ ಲೆಂತಿ ಆಗಿದೆ, ಬಟ್ ನೀವು ಲೆಂತಿ ಆದ್ರೂ ಕೂಡ ನೀವು ಇದನ್ನ ಕೇಳಲೇಬೇಕು, ನಿಮ್ಮ ಹತ್ರ ದಾರಿ ಇಲ್ಲ. ಯಾಕಂದ್ರೆ ನಾ ಇದನ್ನ ಸ್ಪ್ಲಿಟ್ ಮಾಡಿ ಏನಾದ್ರು ಹೇಳ್ದೆ ಅಂದ್ರೆ ಕರ್ತಾ ಬಗ್ಗೆ ಅರ್ಧ ಇಲ್ಲೊಂದು ಸ್ವಲ್ಪ ಹೇಳೋದು, ಅರ್ಧ ಅಲ್ಲೊಂದು ಸ್ವಲ್ಪ ಹೇಳೋದು, ಕನ್ಫ್ಯೂಸ್ ಆಗ್ಬಿಟ್ಟು ನಿಮ್ಗೆ ಕನ್ಕ್ಲೂಡ್ ಆಗಿ ಎಕ್ಸಾಮ್ ಬರೀಬೇಕಾದ್ರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಒಂದು ಕ್ವಿಕ್ ರಿವಿಷನ್ ಮಾಡ್ಕೊಳ್ಳೋಣ. ಇಂಪಾರ್ಟೆಂಟ್ ಇರೋದನ್ನ ಮತ್ತೆ ರಿವಿಷನ್ ಕೂಡ ನಾನು ಮಾಡ್ತಾ ಇದ್ದೀನಿ. 1 ಮಿನಿಟ್ 2 ಮಿನಿಟ್ ರಿವಿಷನ್ ಅಂತ ನಾವೇನು ಕ್ಯಾಜುವಲಿ ಕರಿತೀವಿ, ಆ ರೀತಿ ಕ್ವಿಕ್ ರಿವಿಷನ್ ಮಾಡ್ಕೊಳ್ಳೋಣ. ಸೊ ನಾವು ಇವತ್ತಿನ ವಿಡಿಯೋದಲ್ಲಿ ಕಲ್ದಂತ ಕ್ವಿಕ್ ರಿವಿಷನ್ ಅಲ್ಲಿ ಕರ್ತಾ ಬಗ್ಗೆ ಕಲ್ತ್ವಿ. ಕರ್ತಾ ಅಂದ್ರೆ ಯಾರು, ಅವನ ಪೊಸಿಷನ್ ಏನು, ಡ್ಯೂಟಿ ಏನು, ಪವರ್ಸ್ ಏನು ಅಂತ ಕಲ್ತ್ವಿ. ಬೇಸಿಕಲಿ ಕರ್ತನ್ ಕ್ಯಾರೆಕ್ಟರಿಕ್ಸ್, ಹೆಡ್ ಆಫ್ ದ ಫ್ಯಾಮಿಲಿ, ಮೇಲು ಫಿಮೇಲು ಯಾರ್ಯಾರು ಕರ್ತ ಆಗ್ಬೋದು ಅಂತ ನೋಡಿದ್ವಿ. ಕ್ಯಾರೆಕ್ಟರಿಕ್ಸ್ ನೋಡ್ಬೇಕಾದ್ರೆ ಅವ್ನು ಯೂನಿಕ್ ಆಗಿರ್ತಾನೆ, ರೆಸ್ಪಾನ್ಸಿಬಿಲಿಟಿ ಕಂಪ್ಲೀಟ್ ಆಗಿ ತಗೊಂತಾನೆ, ಅನ್ಲಿಮಿಟೆಡ್ ಪವರ್ ಇರುತ್ತೆ,
ಅವ್ನು ಇನ್ವೆಸ್ಟ್ ಮಾಡುವಂಥದ್ರ ಬಗ್ಗೆ ಮಾತಾಡಿದ್ವಿ. ಪಾರ್ಶಿಯಾಲಿಟಿನ ತೋರಿಸ್ಬೋದಾ ತೋರಿಸಬಾರ್ದು ಅಂತ ಮಾತಾಡಿದ್ವಿ. ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಅಂತ ಬಂದಾಗ ನಿಮ್ಮ ಮನೆಯಲ್ಲಿ ಏನು ಮಾಡ್ತಾರೆ ಅದೇ ಅಂತ ಮಾತಾಡಿದೆ ನಾನು. ಅವರಿಗೆ ಮ್ಯಾನೇಜ್ಮೆಂಟ್ ಮಾಡುವಂಥ ಅಧಿಕಾರ ಇರುತ್ತೆ. ಇನ್ಕಮ್ ತಗೊಳ್ಳೋದು, ಖರ್ಚು ಮಾಡುವಂಥ ಅಧಿಕಾರ ಇರುತ್ತೆ 2ನೇದು. 3ನೇ ಪಾಯಿಂಟ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ರೆಪ್ರೆಸೆಂಟ್ ಆಗುವಂಥ ಒಂದು ರೈಟ್ಸ್ ಇರುತ್ತೆ. ಅವ್ರ ಲೀಗಲ್ ನೋಟಿಸು, ರಿಲಿಜಿಯಸ್ಸು, ಸೋಷಿಯಲ್ಲು. 4ನೇದು ಬಂದ್ಬಿಟ್ಟು ಕಾಂಪ್ರಮೈಸ್ ಮಾಡ್ಕೊಳ್ಳುವಂಥ ಅಧಿಕಾರ ಇರುತ್ತೆ. 5ನೇದು ಬಂದ್ಬಿಟ್ಟು ಏನಾದರೂ ಸಮಸ್ಯೆ ಆಯಿತು ಅಂದರೆ ಮಿಡ್ಲಲ್ಲಿ ಹೋಗ್ಬಿಟ್ಟು ಆರ್ಬಿಟ್ರೇಷನ್ ಮಾಡುವಂಥ ಅಧಿಕಾರ ಇರುತ್ತೆ. ಆಮೇಲೆ ಕಾಂಟ್ರಾಕ್ಟ್ ಮಾಡ್ಕೋಬಹುದು, ಸಾಲ ಗೀಲ ಏನಾದರೂ ಮಾಡ್ಕೊಳ್ಬಹುದು. ಸಾಲ ಗೀಲ ಮಾಡ್ಕೊಂಡು ಒಳ್ಳೆತನಕ್ಕೋಸ್ಕರ ಮತ್ತೆ ಹೇಗ್ ಬೇಕಾಗಿ ಸಾಲ ಮಾಡ್ಕೊಂಡೆಲ್ಲ ರೋಡಿಗೆ ತಂದು ಆನ್ಸಿಸ್ಟರ್ ಪ್ರಾಪರ್ಟಿ ಎಲ್ಲ ಹಾಳು ಮಾಡೋದಲ್ಲ. ಆಯ್ತಾ? ತನ್ನ ಒಳ್ಳೆತನಕ್ಕೋಸ್ಕರ ಅದನ್ನ ಮಾಡ್ಕೋಬಹುದು. ಅದಾದ್ಮೇಲೆ ಪವರ್ ಟು ಎಂಟರ್ ಇಂಟು ಕಾಂಟ್ರಾಕ್ಟ್ಸ್ ಅಂತ ಇದೆ. ಕಾಂಟ್ರಾಕ್ಟ್ ಅಲ್ಲಿ ಎಂಟರ್ ಕೊಟ್ಬಿಟ್ಟು ಪವರ್ಸ್ಗಳನ್ನ ಯೂಸ್ ಮಾಡಬಹುದು. ತನ್ನ ಕಾಂಟ್ರಾಕ್ಟ್ ಎಂಟರ್ ಕೊಟ್ಟು ರೆಪ್ರೆಸೆಂಟ್ ಮಾಡಬಹುದು. ಎಲಿನೇಷನ್ ಮಾಡ್ಬೋದು ಇಫ್ ಇನ್ ಕೇಸ್ ಏನಾದರೂ ಲೀಗಲ್ ನೆಸೆಸಿಟಿ, ಎಸ್ಟೇಟ್ ನೆಸೆಸಿಟಿ, ಇನ್ಡಿಸಿಪ್ಲಿನೇಬಲ್ ಡ್ಯೂಟೀಸ್ ಏನಾದರೂ ಅಲ್ಲಿ ನಡೀತಾ ಇದೆ ಅಂದ್ರೆ. ಒಂದು ದೇವ್ ಕಿಶನ್ ಕೇಸ್ನ ನಾನು ಸಿಂಪಲ್ ಆಗಿ ಎಕ್ಸಾಂಪಲ್ ಆಗಿ ಹೇಳಿದೆ, ಯಾವ ರೀತಿ ಹೆಂಗೆ ಎಂಟ್ರಿ ಕೊಡ್ತಾರಂತ. ಲಯಾಬಿಲಿಟೀಸ್ ಅಂತ ಬಂದ್ವಿ. ಲಯಾಬಿಲಿಟೀಸ್ ಇನ್ ಟರ್ಮ್ಸ್ ಆಫ್ ಡ್ಯೂಟೀಸಿಗೆ ನೀವು ಇದನ್ನ ಹಾಕಬಹುದು. ಆಯ್ತಾ? ಇಂಪ್ಲೈಡ್ಲಿ ಹೇಳ್ತಾ ಇದ್ದೀನಿ. ಲಯಾಬಿಲಿಟೀಸ್ನ ನೀವು ಏನಾದರೂ ಸಪ್ರೇಟ್ ಆಗಿ ಡ್ಯೂಟೀಸ್ಗಳೇನಾದರೂ ಬರಿತೀರಾ ಅಂತಂದ್ರೆ ಈ ಲಯಾಬಿಲಿಟೀಸ್ನ ಡ್ಯೂಟೀಸ್ ಅಂತಾನು ಕೂಡ ನೀವು ಬರಿತೀರಾ ಅಂದ್ರೆ ಬರಿಬೋದು. ಯಾಕಂದ್ರೆ ಡ್ಯೂಟೀಸ್ ಅಂತಂತಂದ್ರೆ ಅವನು ಎಲ್ಲ ಮೇಂಟೈನ್ ಮಾಡುವಂಥ ಡ್ಯೂಟಿ ಇದೆ, ಅಕೌಂಟ್ನ ಕೊಡುವಂಥ ಡ್ಯೂಟಿ ಇದೆ, ಸಾಲ ಕ್ಲಿಯರ್ ಮಾಡೋ ಡ್ಯೂಟಿ ಇದೆ, ಹೇಗ್ ಬೇಕಾಗಿ ಖರ್ಚು ಮಾಡದೇ ಇರುವಂಥ ಡ್ಯೂಟಿ ಇದೆ, ಪರ್ಸನಲ್ ಪ್ರಾಪರ್ಟಿನ ಎಲಿಮಿನೇಟ್ ಮಾಡದಿರುವಂಥ ಡ್ಯೂಟಿ ಇದೆ, ಆಮೇಲೆ ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋ ಹಾಗಿಲ್ಲ ವಿತೌಟ್ ಪ್ರಿಯರ್ ಪರ್ಮಿಷನ್ ಆಫ್ ದ ಫ್ಯಾಮಿಲಿ ಮೆಂಬರ್ಸ್ ಅನ್ನುವಂಥ ಡ್ಯೂಟಿ ಇದೆ. ಇದನ್ನೆಲ್ಲ ನನ್ನ ಕೇಳಿದ್ರೆ ಪರ್ಸನಲ್ ಆಗಿ ಡ್ಯೂಟೀಸ್ಗಳಿಗೆ ನೀವು ಫಿಟ್ ಮಾಡಿ. ಇಲ್ಲ ಲಯಾಬಿಲಿಟೀಸ್ ಆಫ್ ಕರ್ತಾ ಅಂತೇಳಿ ಇಫ್ ಇನ್ ಕೇಸ್ ಪವರ್, ಡ್ಯೂಟೀಸ್, ಲಯಾಬಿಲಿಟೀಸ್ ಏನಾದರೂ ಕೇಳಿದ್ರೆ ಇದನ್ನು ಕೂಡ ಬರ್ದು ಬನ್ನಿ. ನೀವು ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇಟ್ಸ್ ಅನ್ ಇಂಪಾರ್ಟೆಂಟ್ ಕ್ವಶನ್. ಇಲ್ಲ ಅಂತಂದ್ರೆ ನಾನು ಲೆಂತಿಯಾಗಿ ಮಾಡೋದೇ ಇಲ್ಲ. ಎಷ್ಟು ಸಿಂಪಲ್ ಆಗಿ ಹೇಳ್ಬೇಕು ಅಷ್ಟು ಸಿಂಪಲ್ ಆಗಿ ಹೇಳಿ ಕ್ಲೋಸ್ ಮಾಡಿರ್ತೀನಿ. ಅದಕ್ಕೋಸ್ಕರ ಚೆನ್ನಾಗಿ ಓದ್ಕೊಳ್ಳೋಕೆ ಪ್ರಯತ್ನ ಪಡಿ. ಮತ್ತೊಂದೆರಡು ಸಲ ವಿಡಿಯೋ ನೋಡಿ. ಜನರಲೈಸ್ಡ್ ಕಾನ್ಸೆಪ್ಟ್ ಏನೂ ಬೇಡ ಜಾಸ್ತಿ ವರ್ಕ್ ಮಾಡುವಂಥದ್ದು. ನಿಮ್ಮ ಮನೆ ಅಸಂಪ್ಷನ್ ಅಲ್ಲಿ, ನಿಮ್ಮ ಮನೆಯಲ್ಲಿ ನಡೆಯುವಂಥ ವ್ಯವಹಾರದ ಅಸಂಪ್ಷನ್ ಅಲ್ಲಿ ನೀವು ಹೋದ್ರೂ ಕೂಡ ಈ ಕ್ವಶನಿಗೆ ಆನ್ಸರ್ ಮಾಡ್ಬಿಡ್ತೀರಾ. ಅಲ್ಲಿ ಇದಿಷ್ಟು ಹೇಳ್ತಾ ಈಗಿನ ವಿಡಿಯೋನ ಕ್ಲೋಸ್ ಮಾಡೋಣ. ಮುಂದಿನ ವಿಡಿಯೋ ಪರ್ಸನಲ್ಲಿ ನಾವು ಸಿಗ್ತಾ ಹೋಗೋಣ. ಥ್ಯಾಂಕ್ ಯು. ವೆಲ್, ಈಗ ವಿಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೇಡ್ ಕ್ಲಾಸಸ್. ಈ ನಾವು ಹಾಕಿರುವಂಥ ಪೋಸ್ಟ್ ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟ್ರಿಗಿದೆ, ಎಲ್ಲ ಸೆಮಿಸ್ಟರ್ ಇದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವಿಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡ್ಕೊಂಡ್ರೆ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕ್ ಒಂದ್ಸಲ ಹೇಳ್ಬಿಡ್ತೀನಿ. ಸೊ ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB, ಅಥವಾ ಈ 5 ಇಯರ್ LLB ಅಲ್ಲಿ BA LLB, BCom LLB ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್ಗಳು 5 ಇಯರ್ LLB ಇರುವಂಥ ಸಬ್ಜೆಕ್ಟ್ಸ್ಗಳು ಇದೆ. ಎನಿಯೋ ನೀವು ಒಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು, ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಿ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ದು ಸೆಮಿಸ್ಟರ್ ವೈಸ್ ತರನು ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. 2 ಮೀಡಿಯಂನವರಿಗೆ, ಇಂಗ್ಲಿಷ್ ಮೀಡಿಯಂವರೆಗೂ ಇರುತ್ತೆ, ಕನ್ನಡ ಮೀಡಿಯಂನವರೆಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್ ಇರುವಂಥ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, 2 ಮೀಡಿಯಂವರೆಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್ಗಳೇ. ನೋಡಿ, ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್. 5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, ಏಯ್ತ್, ನೈನ್, 10th. ಇದೇ ಥರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್, ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗ್ ಅಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರ್ಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟ್ ಆಗಿ ಎಲ್ಲ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂಥ ಕಂಪ್ಲೀಟ್ 100% ವಿಡಿಯೋಸ್ಗಳು. ಯಾವ ಥರ ಅಂತಂದ್ರೆ ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ಥರ ನೋಡ್ತಾ ಇದ್ದೀರಾ, ಈ ಥರ 100% ಸಿಲೆಬಸ್. ಯಾಕಂದ್ರೆ 100% ಸಿಲೆಬಸ್ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್, ಆಯ್ತಾ? ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್. ಈ ಥರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನ್ ಕೂಡ ಒಂದು ಸಿಲೆಬಸ್ ಪಾಯಿಂಟಲ್ಲಿ ಒಂದು ಪಾಯಿಂಟನ್ನು ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತೀವಿ, ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ಗಳನ್ನ ಕೊಟ್ಟಿರ್ತೀವಿ. ಸರ್, ಇದು ಈ ಕ್ಲಾಸಸ್ಗಳು ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ಥರ, ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನಿಗೆ ಕಂಡಕ್ಟ್ ಮಾಡ್ತೀವಿ, ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ, ಪ್ರೊಫೆಸರ್ಸ್ಗಳಿಂದ, ಜಡ್ಜಸ್ಗಳಿಂದ
ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ, ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಅಂಡ್ ರಿಲೇಶನ್ಶಿಪ್ ತುಂಬಾ ನೀಟಾಗಿ ನಡೆಸುವಂತ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಮೀಡಿಯಂ ಅಲ್ಲಿ ಸಿಗುತ್ತೆ. ಸರ್ ನೀವು ಹೇಳ್ತಾ ಇರಲ್ಲ ಇದೆಲ್ಲ ಎರಡು ಮೀಡಿಯಂ ಅಲ್ಲ, ಕ್ಲಾಸಸ್ಗಳು ಮತ್ತೆ ನೋಟ್ಸು ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಂ ಅವರಿಗೂ ಹೆಲ್ಪ್ ಆಗಲಿ, ಇಂಗ್ಲಿಷ್ ಮೀಡಿಯಂ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಾನೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು ಎರಡು ಮೀಡಿಯಂ ಅಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ. 24x7 ಯಾವಾಗಾದ್ರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ನ ಪಿಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದ್ರು ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ. ನನ್ನ ಕಡೆಯಿಂದ ಬೇಸಿಕಲಿ ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸ್ ಅನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದ್ಮೇಲೆ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಎರಡು ಮೀಡಿಯಂ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್ ನಾನು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಇದು ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದ್ರೆ ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂತವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದೀವಿ. ಪ್ರೀವಿಯಸ್ ಇಯರ್ ಏನು ಫರ್ದರ್ ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದ್ರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದ್ರು ಕೇಳಿದ್ರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಅಲ್ಲೂ ಕೂಡ ಇದೆ, ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂತ ಎಲ್ಲಾ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ ಅಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡ್ಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನ್ ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ, ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು, ಕೇಳಿ ನೋಡಿ ಒಂದ್ಸಲ. ಸೊ ಈಗ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ, ಏನಾದ್ರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ತರ ಯಾವ್ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದ್ರು ಕೇಳಿದ್ರೆ ನಾನು ಇಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟು, BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂತ ಸಬ್ಜೆಕ್ಟು, ಆಮೇಲೆ ನಿಮಗೆ IPC ಸಬ್ಜೆಕ್ಟು, ಇನ್ನು ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನು ಬ್ಲೂ ಕಲರ್ ಪೇಜಲ್ಲಿ ತೋರಿಸಿದ್ನಲ್ಲ, ಕಂಪ್ಲೀಟ್ ಆಗಿ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ, ಈ ರೀತಿ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟರ್ದು ಕೂಡ ಇದೆ, ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸು, ಯಾವುದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಂನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ಮದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ಥರ ಕ್ಲೀನಾಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ ಅದಕ್ಕೆ ಆನ್ಸರ್ಸ್ಗಳನ್ನು ಕೊಟ್ಟು ನಿಮ್ಗೆ ಏನು ಬೇಕು 100% ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೆ ಏನಾದರೂ ಬೇಕು ಅಂತಂತಂದ್ರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನು ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ, ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ ಸೇರೋದೇನೋ ಸೇರಿಬಿಟ್ಟಿದ್ದೀರಾ ಆಯಿತಾ, ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು. ಈ ಸೆಮ್ ಇಲ್ಲ ಅಂದರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ, ಅರ್ಥ ಆಗ್ತಿಲ್ವಾ, ಕೆಲಸ ಮಾಡ್ಕೊಂಡು ಮಾಡ್ತೀರಾ, ಪಾರ್ಟ್ ಟೈಮಾ ಫುಲ್ ಟೈಮಾ, ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ, ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಸೇರಿಸಿ ಕೊಡ್ತಾ ಇದ್ದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವೀಡಿಯೋಸ್ಗಳು ಬೇಕು ಅಂತಂದರೆ ನೀವು ಪೇಯ್ಡ್ ತೊಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವೀಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ.
ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬಾ ಪೇಷನ್ಸ್ ಆಗಿ ತುಂಬಾ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ, ಗೊತ್ತಾಗ್ಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ, ನಾ ಹೇಳ್ತಾ ಇದ್ದೇನೆ, ಲಾ ತುಂಬಾ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೆಲ್ಲ ಅದನ್ನ ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದಿಲ್ಲ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲ್ ಅಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗ್ಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.